ಡಿಯರ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ವಿಡಿಯೋದಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಚಾಪ್ಟರ್ನ ಸ್ಟಡಿ ಮಾಡಿದ್ವಿ. ಕಂಪ್ಲೀಟ್ ಆಗಿ ಆ ಚಾಪ್ಟರ್ ಪೂರ್ತಿ ಕಂಪ್ಲೀಟ್ ಆಗಿದ್ದು, ಮತ್ತೆ ಒಂದು ರಿವಿಷನ್ ಕ್ಲಾಸು ಕೂಡ ಆ ಚಾಪ್ಟರ್ ಮೇಲೆ ನಾವು ಮಾಡಿದ್ವಿ. ಇವತ್ತಿನ ಈ ಕ್ಲಾಸಲ್ಲಿ ಏನು ಮಾಡೋಣ ಅಂತಂದ್ರೆ, ಮ್ಯಾಥಮೆಟಿಕ್ಸ್ನಲ್ಲಿ ಒಂದು ನಿಮ್ಮ ಸೆಕೆಂಡ್ PUC ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ಟಾಪಿಕ್ ಇದೆ. ಆ ಟಾಪಿಕ್ ಅನ್ನ ಇವತ್ತು ಡಿಸ್ಕಸ್ ಮಾಡೋಣ. ಬಿಫೋರ್ ದಟ್, ಒಂದು PUCಗೆ ನೀವು ಬರ್ತಿದ್ದಾಗೇನೆ ಒಂದು ಹೊಸ ಕಾನ್ಸೆಪ್ಟ್ ಅಥವಾ ಒಂದು ಹೊಸ ಪಾರ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಅಪ್ ಟು 10th ವರೆಗೆ ನೀವು ಏನ್ ಮಾಡಿರ್ತೀರಾ, ಮ್ಯಾಥಮೆಟಿಕ್ಸ್ ಅನ್ನ 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿರ್ತೀರಾ. ಯಾವ್ಯಾವುದು? ಅರ್ಥಮೆಟಿಕ್, ಆಲ್ಜಿಬ್ರಾ, ಜೊಮೆಟ್ರಿ ಅಂತ ಡಿವೈಡ್ ಮಾಡ್ಕೊಂಡು ಓದಿರ್ತೀರಾ. ನೆಕ್ಸ್ಟ್ ಫಸ್ಟ್ PUC ಮ್ಯಾಥಮೆಟಿಕ್ಸ್ಗೆ ಬರ್ತಿದ್ದಾಗೇನೆ ಒಂದು ಹೊಸ ಪಾರ್ಟ್ ಇಂಟ್ರೊಡ್ಯೂಸ್ ಆಗುತ್ತೆ. ಆ ಪಾರ್ಟ್ ನ ನಾವು ಕ್ಯಾಲ್ಕುಲಸ್ ಅಂತ ಕರಿತೀವಿ. ಈ ಕ್ಯಾಲ್ಕುಲಸ್ ಅಂತಕ್ಕಂಥ ಪಾರ್ಟ್ ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್. ಇದು ನೀವು PUC ಕಂಪ್ಲೀಟ್ ಮಾಡಿ ಮುಂದೆ ಯಾವುದೇ ಕೋರ್ಸ್ ಅನ್ನ ಓದಿದ್ರು ಕೂಡ ಮ್ಯಾಥಮೆಟಿಕ್ಸ್ ನಲ್ಲಿ ಈ ಪಾರ್ಟ್ ನ ಓದಿರ್ತೀರ. ಕ್ಯಾಲ್ಕುಲಸ್ ಪಾರ್ಟ್ ಇದ್ದೇ ಇರುತ್ತೆ. ಇದು ಮಸ್ಟ್ ಅಂಡ್ ಶುಡ್ ಇದ್ದೇ ಇರುತ್ತೆ. ಮ್ಯಾಥಮೆಟಿಕ್ಸ್ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು. ಹಾಗಾದ್ರೆ ಕ್ಯಾಲ್ಕುಲಸ್ ಅಲ್ಲಿ ನಾವು ಯಾವ ಟಾಪಿಕ್ ಗಳನ್ನ ಓದ್ತೀವಿ, ಯಾವ ಟಾಪಿಕ್ ನ ನಾವು ಕ್ಯಾಲ್ಕುಲಸ್ ಅಂತ ಕರಿತೀವಿ ಅನ್ನೋದಾದ್ರೆ, ಫಸ್ಟ್ ನಿಮ್ಗೆ ಕ್ಯಾಲ್ಕುಲಸ್ ಅಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಲಿಮಿಟ್ಸ್. ಇದನ್ನ ಫಸ್ಟ್ PUC ನಲ್ಲಿ ಓದಿರ್ತೀರಾ. ನೆಕ್ಸ್ಟ್ ಕ್ಯಾಲ್ಕುಲಸ್ ಅಲ್ಲಿ ಬರ್ತಕ್ಕಂಥ ಸೆಕೆಂಡ್ ಪಾರ್ಟ್ ಯಾವುದು ಅಂತಂದ್ರೆ ಕಂಟಿನ್ಯೂಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಯಾಲ್ಕುಲಸ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಪಾರ್ಟ್ ಅನ್ನ ನಾವು ಡೆರವೇಟಿವ್ಸ್ ಅಂತ ಕರಿತೀವಿ. ಈ ಡೆರವೇಟಿವ್ಸ್ ನ ನಾವು ಫಸ್ಟ್ PUC ನಲ್ಲಿ ಓದಿರ್ತೀರ. ಇದೆರಡೂ ಕಾನ್ಸೆಪ್ಟ್ಸ್ ಗಳನ್ನ ಫಸ್ಟ್ PUC ನಲ್ಲಿ ಓದಿರ್ತೀರ, ಲಿಮಿಟ್ಸ್ ಅಂಡ್ ಡೆರವೇಟಿವ್ಸ್ ಅಂತ ಹೇಳಿ. ನೆಕ್ಸ್ಟ್ ಡೆರವೇಟಿವ್ಸ್ ಆದ್ಮೇಲೆ ಕ್ಯಾಲ್ಕುಲಸ್ ಅಲ್ಲಿ ಬರ್ತಕ್ಕಂಥ ನೆಕ್ಸ್ಟ್ ಕಾನ್ಸೆಪ್ಟ್ ಅಪ್ಲಿಕೇಶನ್ ಆಫ್ ಡೆರವೇಟಿವ್ಸ್ ಆದ್ಮೇಲೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನಮಗೆ ಈ ತರ ಇರುತ್ತೆ, ಇಂಟಿಗ್ರಲ್ಸ್ ಅಂತ ಹೇಳ್ತೀವಿ, ಅಥವಾ ಇಂಟಿಗ್ರೇಷನ್ ಅಂತಾನೂ ಕೂಡ ಕರೀತಾ ಇರ್ತೀವಿ ಅದನ್ನ. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ, ಇದರಲ್ಲೇ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಪ್ಲಿಕೇಶನ್ಸ್ ಆಫ್ ಇಂಟಿಗ್ರಲ್ಸ್ ಅನ್ನ ಓದಿರ್ತೀರಾ. ನೆಕ್ಸ್ಟ್ ಆಫ್ಟರ್ ದಟ್ ಡಿಫರೆನ್ಷಿಯಲ್ ಈಕ್ವೇಶನ್, ಅದನ್ನ ನಾವು ಶಾರ್ಟ್ ಫಾರ್ಮ್ ಅಲ್ಲಿ DE ಅಂತ ಕರಿತೀವಿ. ಇದಿಷ್ಟು ನಿಮ್ಮ PUC ನಲ್ಲಿ ಇರ್ತಕ್ಕಂಥ ಕ್ಯಾಲ್ಕುಲಸ್ ಬ್ರಾಂಚ್ ಅಲ್ಲಿ ಇರ್ತಕ್ಕಂಥ ಟಾಪಿಕ್ ಗಳು ಯಾವ್ಯಾವುದು ಅಂತಂದ್ರೆ, ಲಿಮಿಟ್ಸ್, ಕಂಟಿನ್ಯೂಟಿ, ಡೆರವೇಟಿವ್ಸ್, ಅಪ್ಲಿಕೇಶನ್ ಆಫ್ ಡೆರವೇಟಿವ್ಸ್, ಇಂಟಿಗ್ರಲ್ಸ್, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂಡ್ ದೆನ್ ಡಿಫರೆನ್ಷಿಯಲ್ ಈಕ್ವೇಶನ್. ಇದಿಷ್ಟು ಚಾಪ್ಟರ್ ಗಳನ್ನ ನಾವು ಕ್ಯಾಲ್ಕುಲಸ್ ಅಂತ ಕರಿತೀವಿ. ನಿಮ್ಗೆ ಸೆಕೆಂಡ್ PUC ನಲ್ಲಿ 150 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಡಿಸೈನ್ ಆಗಿರುತ್ತೆ ಅಂತಂದ್ರೆ, ಹೆಚ್ಚು ಕಡಿಮೆ ನಿಮ್ಗೆ ಈ ಕ್ಯಾಲ್ಕುಲಸ್ ಪಾರ್ಟ್ ಇಂದ 70 to 80 ಮಾರ್ಕ್ಸ್ಗೆ ಕ್ವಶನ್ಸ್ ಗಳು ಬರುತ್ತೆ. ಈ ಎರಡು ಚಾಪ್ಟರ್ಸ್ ಗಳು ಅಂದ್ರೆ ಈ ಲಿಮಿಟ್ಸ್ ಅನ್ನ ಮಾತ್ರ ಓದಿರ್ತೀರಾ. ಈ ಚಾಪ್ಟರ್ ಮಾತ್ರ ನಿಮ್ಮ ಸೆಕೆಂಡ್ PUC ಗೆ ಬರಲ್ಲ. ಇನ್ನು ಉಳಿದಿರ್ತಕ್ಕಂಥ ಎಲ್ಲಾ ಚಾಪ್ಟರ್ ಗಳು ಕೂಡ 1, 2, 3, 4, 5, 6 ಚಾಪ್ಟರ್ ಔಟ್ ಆಫ್ 13 ಚಾಪ್ಟರ್ಸ್ ಅಲ್ಲಿ 6 ಚಾಪ್ಟರ್ಸ್ ಕ್ಯಾಲ್ಕುಲಸ್ ಪಾರ್ಟ್ ಇಂದ ಬಂದಿರುತ್ತೆ. ಒಂದು ಅವರೇಜ್ ಮಾರ್ಕ್ಸ್ ಅನ್ನು ತಗೊಂಡಾಗ 70 to 80 ಮಾರ್ಕ್ಸ್ ಇದರಿಂದ ಬರುತ್ತೆ. ಹಾಗಾಗಿ ಇವಾಗ ನಾವು ಶುರು ಮಾಡ್ತಕ್ಕಂಥ ಅಥವಾ ಸ್ಟಾರ್ಟ್ ಮಾಡ್ತಕ್ಕಂಥ ಕ್ಯಾಲ್ಕುಲಸ್ ಅಲ್ಲಿ ಮೊದಲನೇ ಚಾಪ್ಟರ್ ಯಾವುದು ಅಂತಂದ್ರೆ, ಇವೆರಡನ್ನ ಸೇರಿಸಿ ನಿಮ್ಗೆ ಕೊಟ್ಟಿರ್ತಾರೆ ಸೆಕೆಂಡ್ PUC ನಲ್ಲಿ ಒಂದು ಚಾಪ್ಟರ್ ಅಂತ ಹೇಳಿ. ಅದೇ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಪಾಠ ಮಾಡ್ತಾ ಇರತಕ್ಕಂಥದ್ದು ಅಥವಾ ಸ್ಟಡಿ ಮಾಡ್ತಾ ಇರತಕ್ಕಂಥದ್ದು ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ. ಇದು ನಿಮ್ಮ ಸಿಲೆಬಸ್ ನಲ್ಲಿ ಇರ್ತಕ್ಕಂಥ ಕ್ಯಾಲ್ಕುಲಸ್ ಅಲ್ಲಿ ಮೊದಲನೇ ಚಾಪ್ಟರ್. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರತಕ್ಕಂಥ ಫಸ್ಟ್ ರಿಲೇಷನ್ಸ್, ಫಂಕ್ಷನ್ಸ್, ಇನ್ವರ್ಸ್, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್ ಅಂಡ್ ದೆನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಅಂದ್ರೆ ಚಾಪ್ಟರ್ ನಂಬರ್ 5, 5ನೇ ಚಾಪ್ಟರ್ ಆಗಿರುತ್ತೆ. ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಬಿಲಿಟಿ, ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇನ್ ಯುವರ್ ಸೆಕೆಂಡ್ PUC ಮ್ಯಾಥಮೆಟಿಕ್ಸ್. ಯಾಕೆ ಅಂತಂದ್ರೆ, ಫಸ್ಟ್ ನಿಮಗೆ ಇಂಟಿಗ್ರೇಷನ್ ಅಲ್ಲಿ ಜಾಸ್ತಿ ಮಾರ್ಕ್ಸ್ ಬರುತ್ತೆ, 22 ಮಾರ್ಕ್ಸ್ಗೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಮಾರ್ಕ್ಸ್ ಯಾವುದು ಅಂದ್ರೆ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ. ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋದಾದ್ರೆ, ಇದರಲ್ಲಿ 1 ಮಾರ್ಕ್ಗೆ 1 ಕ್ವಶನ್ ಇರುತ್ತೆ, 2 ಮಾರ್ಕ್ಗೆ 2 ಕ್ವಶನ್ ಅನ್ನ ಕೇಳ್ತಾರೆ, ಪ್ಲಸ್
3 ಮಾರ್ಕ್ಸ್ಗೆ 2 ಕ್ವಶನ್ಸ್ ಇರುತ್ತೆ, ಪ್ಲಸ್ 4 ಮಾರ್ಕ್ಸ್ಗೆ 1 ಕ್ವಶನ್ ಇರುತ್ತೆ, 5 ಮಾರ್ಕ್ಸ್ಗೆ 1 ಕ್ವಶನ್ಸ್ ಇರುತ್ತೆ. ಟೋಟಲ್ ಆಗಿ ಇದನ್ನ ನಾವು ಕೌಂಟ್ ಮಾಡ್ತೀವಿ ಅಂತಂದ್ರೆ ಈ ಚಾಪ್ಟರ್ ಎಷ್ಟು ಮಾರ್ಕ್ಸ್ಗೆ ಬರುತ್ತೆ ಅಂತಂದ್ರೆ 20 ಮಾರ್ಕ್ಸ್ಗೆ ಬರುತ್ತೆ. ಈ ಚಾಪ್ಟರ್ನ ನೀವು ನೀಟಾಗಿ ಸ್ಟಡಿ ಮಾಡಿರ್ತೀರಾ ಅಂತಂದ್ರೆ ಯು ಗಾಟ್ 20 ಮಾರ್ಕ್ಸ್. ಅಂಡ್ ದೆನ್ ಅದೇ ತರ ನಿಮ್ಮ KCET ಎಕ್ಸಾಮಿನೇಷನ್ಗೆ ಫಾರ್ ಯುವರ್ KCET ಎಕ್ಸಾಮಿನೇಷನ್ ಈ ಕಂಟಿನ್ಯೂಟಿ ಮತ್ತೆ ಡಿಫರೆನ್ಷಿಯಬಿಲಿಟಿ ಇಂದ 5 to 6 ಕ್ವಶನ್ಸ್ ಇರುತ್ತೆ. ಅಂಡ್ ದೆನ್ ಫಾರ್ ಯುವರ್ JEE ಎಕ್ಸಾಮಿನೇಷನ್ ನಿಮ್ಮ JEE ಎಕ್ಸಾಮಿನೇಷನ್ಗೆ ಈ ಚಾಪ್ಟರ್ ಇಂದ JEE ಎಕ್ಸಾಮಿನೇಷನ್ಗೆ 1 to 2 ಕ್ವಶನ್ಸ್ ಇರುತ್ತೆ. 1 to 2 ಕ್ವಶನ್ಸ್ ಇರುತ್ತೆ JEE ಎಕ್ಸಾಮಿನೇಷನ್ಗೆ. ಅಂಡ್ ದೆನ್ KCETಗೆ 5 to 6 ಕ್ವಶನ್ಸ್ ಇರುತ್ತೆ. ಈ ವೆಯ್ಟೇಜಸ್ ನ ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಗೊತ್ತಾಗುತ್ತೆ. ತುಂಬಾ ಸಿಂಪಲ್. ಇಲ್ಲಿ ನಾವು 2 ಟಾಪಿಕ್ಗಳನ್ನ ಸ್ಟಡಿ ಮಾಡ್ತೀವಿ, ಒಂದು ಕಂಟಿನ್ಯೂಟಿ ಮತ್ತೊಂದು ಡಿಫರೆನ್ಷಿಯಬಿಲಿಟಿ. ಈ ಡಿಫರೆನ್ಷಿಯಬಿಲಿಟಿಗೆ 3 ನೇಮ್ಸ್ ಇದೆ. ಫಸ್ಟ್ ನೇಮು ಡಿಫರೆನ್ಷಿಯಬಿಲಿಟಿ, ಸೆಕೆಂಡ್ ನೇಮು ಡೆರಿವೇಟಿವ್ಸ್ ಅಂತ ಹೇಳ್ತೀವಿ, ಅಂಡ್ ದೆನ್ ಥರ್ಡ್ ನೇಮ್ ನ ಡಿಫರೆನ್ಷಿಯೇಷನ್ ಅಂತ ಹೇಳ್ತೀವಿ. ಡಿಫರೆನ್ಷಿಯಬಿಲಿಟಿ, ಡಿಫರೆನ್ಷಿಯೇಷನ್, ಡೆರಿವೇಟಿವ್ಸ್ ಇವು 3 ತರನೂ ಕೂಡ ಹೇಳ್ಬೋದು. ಅವು 3 ಕೂಡ ಒಂದೇ ನೇಮ್ ಆಗಿರುತ್ತೆ. 2 ಟಾಪಿಕ್ ಇದೆ, ಒಂದು ಕಂಟಿನ್ಯೂಟಿ ಮತ್ತೆ ಮತ್ತೊಂದು ಡಿಫರೆನ್ಷಿಯಬಿಲಿಟಿ ಆಗಿರುತ್ತೆ. ನಾವು ಇಲ್ಲಿ ಫಸ್ಟ್ ಕಂಟಿನ್ಯೂಟಿನ ಸ್ಟಡಿ ಮಾಡಿ ನೆಕ್ಸ್ಟ್ ಡಿಫರೆನ್ಷಿಯಬಿಲಿಟಿನ ಸ್ಟಡಿ ಮಾಡಬೇಕು. ಈ ಕಂಟಿನ್ಯೂಟಿ ನಿಮ್ಮ PUC ನಲ್ಲಿ ಇರ್ತಕ್ಕಂಥ ವೆಯ್ಟೇಜ್ ಕಡಿಮೆ, ಅದಕ್ಕೋಸ್ಕರ ಏನ್ ಮಾಡೋಣ, ಈ ಕಂಟಿನ್ಯೂಟಿಯಿಂದ 4 ಮಾರ್ಕ್ಸ್ಗೆ 1 ಕ್ವಶನ್ ಮಾತ್ರ ನಿಮ್ಮ ಎಕ್ಸಾಮಿನೇಷನ್ಗೆ ಬಂದಿರುತ್ತೆ. ಇನ್ನು 16 ಮಾರ್ಕ್ಸ್ಗೆ ಡಿಫರೆನ್ಷಿಯಬಿಲಿಟಿ ಇಂದ ಬಂದಿರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ ಕಂಟಿನ್ಯೂಟಿನ ಲಾಸ್ಟ್ ಅಲ್ಲಿ ಸ್ಟಡಿ ಮಾಡೋಣ. ಫಸ್ಟ್ ಯಾವುದು ಅಂತಂದ್ರೆ ಡಿಫರೆನ್ಷಿಯಬಿಲಿಟಿ ಸ್ಟಡಿ ಮಾಡೋಣ, ಅಥವಾ ಅದಕ್ಕೆ ಇನ್ನೊಂದು ನೇಮ್ ಇರುತ್ತೆ ಡಿಫರೆನ್ಷಿಯೇಷನ್ ಅಂತ ಹೇಳ್ತೀವಿ. ಫಸ್ಟ್ ಟಾಪಿಕ್ ಡಿಫರೆನ್ಷಿಯೇಷನ್. ಇದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಕಂಟಿನ್ಯೂಟಿ ಓದ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನಾದರೂ ರಿಲೇಷನ್ಸ್ ಇದೆಯಾ ಅಂತ ನೋಡ್ಕೊಳ್ತೀವಿ. ಅದಾದ್ರೆ ಅದು ಕಂಪ್ಲೀಟ್ ಆಗುತ್ತೆ. ಫಸ್ಟ್ ಇವಾಗ ವಿ ಆರ್ ಇನ್ ಡಿಫರೆನ್ಷಿಯೇಷನ್. ಫಸ್ಟ್ PUC ನಲ್ಲೂ ಕೂಡ ಓದಿರ್ತೀರಾ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಅಂತ ಹೇಳಿ. ಈ ಡಿಫರೆನ್ಷಿಯೇಷನ್ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ. ಏನು ಸರ್ ಡಿಫರೆನ್ಷಿಯೇಷನ್ ಅಂತಂದ್ರೆ ಅದನ್ನ ಯಾವ ತರ ಓದ್ಬೇಕು ಅಥವಾ ಅದರಿಂದ ಏನ್ ಯೂಸಸ್ ಆಗುತ್ತೆ ಅಂತಂದ್ರೆ, ಸಪೋಸ್ ಯಾವುದೋ ಒಂದು ಕರ್ವ್ ಇರುತ್ತೆ ಅಂತ ನೋಡಿ, ಈ ತರ ಯಾವುದೋ ಒಂದು ಕರ್ವ್ ಇರುತ್ತೆ. ಆ ಕರ್ವ್ ನ ನಾವು ಕಟ್ ಮಾಡ್ತಾ ಇದೀವಿ ಅಂತಂದ್ರೆ ದಟ್ ಈಸ್ ನಥಿಂಗ್ ಬಟ್ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ಆ ಕರ್ವ್ ನ ಒಂದ್ಸಲ ಕಟ್ ಮಾಡಿದ್ರೆ ಒಂದ್ಸಲ ಡಿಫರೆನ್ಶಿಯೇಟ್ ಆಗಿದೆ, 2 ಸಲ ಕಟ್ ಮಾಡಿದ್ರೆ 2 ಸಲ ಆಗಿದೆ, ಆ ತರ ಹೇಳ್ತಾ ಇರ್ತೀವಿ. ಅದು ಮೀನಿಂಗ್ ಆಗಿರುತ್ತೆ. ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಆಕ್ಚುಯಲ್ ಮೀನಿಂಗ್ ಆಫ್ ಡಿಫರೆನ್ಶಿಯೇಷನ್ ಅಂತಂದ್ರೆ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಆಫ್ ಎ ಫಂಕ್ಷನ್. ಒಂದು ಫಂಕ್ಷನ್ಗೆ ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇರ್ತಕ್ಕಂಥ ಏನು ಆ ಪ್ರೋಸೆಸ್ ಇದೆ, ಆ ಪ್ರೋಸೆಸ್ ನ ನಾವು ಡಿಫರೆನ್ಶಿಯೇಷನ್ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸಿಂಬಲ್ಗಳನ್ನ ಯೂಸ್ ಮಾಡ್ತಾ ಇರ್ತೀವಿ ಕೆಲವೊಂದನ್ನ. ಡಿಫರೆನ್ಶಿಯೇಷನ್ ಅಂತಂದ್ರೆ ಗೊತ್ತಾಯ್ತು, ಒಂದು ಕರ್ವ್ ಇರುತ್ತೆ, ಆ ಕರ್ವ್ ನ ಕಟ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ನಾವು. ಹಾಗಾಗಿ ಆ ಡಿಫರೆನ್ಶಿಯೇಷನ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು. ನೆಕ್ಸ್ಟ್ ದ ಪ್ರೋಸೆಸ್ ಆಫ್ ಫೈಂಡಿಂಗ್ ದ ಡೆರಿವೇಟಿವ್ ಅಂತ ಹೇಳಿದ ನಾವು. ಒಂದು ಫಂಕ್ಷನ್ ತಗೊಂಡಾಗ ಅದಕ್ಕೆ ಒಂದು ಡೆರಿವೇಟಿವ್ ಇರುತ್ತೆ. ಆ ಡೆರಿವೇಟಿವ್ ಫೈಂಡ್ ಮಾಡ್ತಕ್ಕಂಥ ಪ್ರೋಸೆಸ್ ಏನಿದೆಯೋ ಅದನ್ನ ಡಿಫರೆನ್ಶಿಯೇಷನ್ ಅಂತ ಕರಿತೀವಿ. ಇವಾಗ ಏನ್ ಮಾಡೋಣ ಅಂತಂದ್ರೆ ಒಂದು ಸೆಂಟೆನ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ದ ಡೆರಿವೇಟಿವ್ ಆಫ್ y ಇಲ್ಲಿ WRT ಅಂತ ಬರೆದಿದ್ದೀನಿ. ಏನ್ ಸರ್ ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಅಂತ ಹೇಳ್ತೀವಿ. WRT ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ದ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ದ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ನ ನಾವು ಡಿನೋಟೆಡ್ ಮಾಡಬೇಕಾದ್ರೆ ಅಥವಾ ಡಿಫೈನ್ ಮಾಡ್ತೀವಿ ಅಂತಂದ್ರೆ ಈ ತರ ಡಿಫೈನ್ ಮಾಡಿರ್ತೀವಿ. dy by dx is equal to limit h tends to 0 f of x plus h minus f of x divided by h ಅಂತ ಓದಿರ್ತೀವಿ. ಈ ಫಾರ್ಮುಲಾ ನೀವು ಎಲ್ಲೋ ಓದಿರ್ತೀರಾ ಅಂತ ನೆನಪಾಗ್ತಿರುತ್ತೆ. ಈ ಫಾರ್ಮುಲಾ ನೋಡ್ತಿದ್ದಂಗೆ ಇದು ಎಲ್ಲಿರುತ್ತೆ ಅಂತಂದ್ರೆ ನಿಮಗೆ ಫಸ್ಟ್ PUC ನಲ್ಲಿ ಡೆರಿವೇಟಿವ್ಸ್ ಅಂತ ಶುರು ಮಾಡಿ ಡೆಫಿನೇಷನ್ ಬರ್ಸಿರ್ತಾರೆ. ಇದನ್ನ ನಾವು ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ ಅಂತ ಹೇಳ್ತೀವಿ. ಯಾವುದೇ ಒಂದು ಫಂಕ್ಷನ್ಗೆ ನಾವು ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ
ಇವಾಗ ನಿಮಗೆ ಫಸ್ಟ್ PUC ನಲ್ಲಿ 3 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾ ಇದ್ರು. ಫೈಂಡ್ ದ ಡೆರಿವೇಟಿವ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು x ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಅಂತ ಕೇಳ್ತಾ ಇದ್ರು. ಅವಾಗ ನೀವು ಅದಕ್ಕೆ ಫೈನಲ್ ಆನ್ಸರ್ ಏನಂತ ಬರೀತಾ ಇದ್ರಿ, cos x ಅಂತ ಬರೀತಾ ಇದ್ರಿ. ಆ ಪ್ರೋಸೆಸ್ ಏನಿದೆ ಫಸ್ಟ್ ಇಂದ ಲಾಸ್ಟ್ ವರೆಗೆ cos x ಬರುತ್ತಲ್ಲ, ಆ ಪ್ರೋಸೆಸ್ ಏನಿದೆಯೋ ಅದನ್ನೇ ಡಿಫರೆನ್ಶಿಯೇಷನ್ ಅಂತ ಕರಿತೀವಿ. ಅಲ್ಲಿ ಯೂಸ್ ಮಾಡ್ತಕ್ಕಂಥ ಫಾರ್ಮುಲಾ ಇದಾಗಿರುತ್ತೆ. ಲಿಮಿಟ್ h ಟೆನ್ಸ್ ಟು 0 f ಆಫ್ x ಪ್ಲಸ್ h ಮೈನಸ್ f ಆಫ್ x ಡಿವೈಡೆಡ್ ಬೈ h ಆಗಿರುತ್ತೆ. ಇದು dy ಬೈ dx ಅಂತಂದ್ರೆ ನೊಟೇಷನ್ ಆಗಿರುತ್ತೆ. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ನ ನಾವು ಈ ತರ ಕರೀತಾ ಇರ್ತೀವಿ. ಸಪೋಸ್ ಇಲ್ಲಿ ದ ಡೆರಿವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು y ಅಂತ ಇದ್ರೆ ಅವಾಗ ಏನಾಗುತ್ತೆ, ಇದು dx ಡಿವೈಡೆಡ್ ಬೈ dy ಆಗಿರುತ್ತೆ. ನೆಕ್ಸ್ಟ್ ಇದು ಒಂದೇ ಸಿಂಬಲ್ ಇಂದ ನಾವು ಡಿನೋಟೇಟ್ ಮಾಡ್ತಿರಲ್ಲ, ತುಂಬಾ ಸಿಂಬಲ್ ಗಳಿಂದ ಡಿನೋಟೇಟ್ ಮಾಡ್ತಾ ಇರ್ತೀವಿ. ಅದು ಯಾವ ಸಿಂಬಲ್ ಇಂದ ಡಿನೋಟೇಟ್ ಮಾಡ್ತಾ ಇರ್ತೀವಿ ಅಂತಂದ್ರೆ dy ಬೈ dx ಅಂತಂದ್ರೂ ಕೂಡ ಡೆರಿವೇಟಿವ್ ಆಗಿರುತ್ತೆ. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಆಗಿರುತ್ತೆ. ನೆಕ್ಸ್ಟ್ ಇದನ್ನೇ ನಾವು ಈ ತರನೂ ಕೂಡ ಕರೀತಾ ಇರ್ತೀವಿ, ದಟ್ ಈಸ್ y ಡ್ಯಾಶ್ ಅಂತಾನೂ ಕೂಡ ಕರೀತಾ ಇರ್ತೀವಿ. y ಡ್ಯಾಶ್ ಅಂತ ಸಿಂಬಲ್ ನೋಡಿರ್ತೀರಾ ಅಂತಂದ್ರೆ ಕ್ಯಾಲ್ಕುಲಸ್ ಅಲ್ಲಿ ಅದು ಕೂಡ ಡೆರಿವೇಟಿವ್ ಆಗಿರುತ್ತೆ. ಅಂಡ್ ದೆನ್ ಇದನ್ನ ಈ ತರನೂ ಕೂಡ ಹೇಳ್ತಾ ಇರ್ತೀವಿ, y1 ಅಂತಾನೂ ಕೂಡ ಕರೀತಾ ಇರ್ತೀವಿ. y1 ಅಂತಂದ್ರೂ ಕೂಡ ಏನಾಗಿರುತ್ತೆ, ಕ್ಯಾಲ್ಕುಲಸ್ ಅಲ್ಲಿ y1 ಅಂತಂದ್ರೂ ಕೂಡ ಇಟ್ ಈಸ್ ನಥಿಂಗ್ ಬಟ್ ಡೆರಿವೇಟಿವ್ ಆಗಿರುತ್ತೆ. ಅಂಡ್ ಆಲ್ಸೋ ಕ್ಯಾಪಿಟಲ್ ಲೆಟರ್ ಡಿ ಬರೆದು ಅದ್ರ ಕೆಳಗಡೆ y ಬರೆದಿರ್ತೀರಾ, ಇದು ಕೂಡ ಡೆರಿವೇಟಿವ್ ಆಗಿರುತ್ತೆ. ಕ್ಯಾಲ್ಕುಲಸ್ ಪಾರ್ಟ್ ಅಲ್ಲಿ ನೀವು ಯಾವುದೇ ಸಿಂಬಲ್ ಗಳನ್ನ ಯೂಸ್ ಮಾಡಿದ್ರು ಕೂಡ ಇದು ಎಲ್ಲ ಏನಾಗಿರುತ್ತೆ ಅಂತಂದ್ರೆ ಇಟ್ ಈಸ್ ದ ನೊಟೇಷನ್ ಆಫ್ ಡೆರಿವೇಟಿವ್ಸ್ ಆಗಿರುತ್ತೆ. ಅದೇ ತರ ಈಗೂ ಓದಿರ್ತೀರಾ, ನಿಮ್ಗೆ ಏನಾದ್ರು ಇದನ್ನ f ಆಫ್ x ಅಂತ ತಗೊಂಡಿದ್ರೆ ಇದನ್ನ ಬರ್ಕೋಬೇಕಾದ್ರೆ ಫಸ್ಟ್ PUC ಆ ತರ ಬರ್ಕೊಂಡಿರ್ತಾರೆ f ಆಫ್ x ಅಂತ. ಅವಾಗ ಅದನ್ನ ಯಾವ ತರ ಡಿನೋಟೇಟ್ ಮಾಡ್ತೀರಾ ಅಂತಂದ್ರೆ f ಡ್ಯಾಶ್ ಆಫ್ x ಅಂತ ಡಿನೋಟೇಟ್ ಮಾಡ್ತೀರಾ. ಇವೆಲ್ಲ ಮೀನಿಂಗ್ ಗಳು ಏನಾಗಿರುತ್ತೆ ಅಂತಂದ್ರೆ ಡೆರಿವೇಟಿವ್ ಆಗಿರುತ್ತೆ. dy ಬೈ dx ಅಂದ್ರೂ ಕೂಡ ಡೆರಿವೇಟಿವ್, y ಡ್ಯಾಶ್ ಅಂದ್ರೂ ಕೂಡ ಡೆರಿವೇಟಿವ್, y1 ಅಂದ್ರೂ ಕೂಡ ಡೆರಿವೇಟಿವ್, d ಬರೆದು ಕೆಳಗಡೆ y ಬರೆದ್ರೆ ಅದು ಕೂಡ ಏನಾಗಿರುತ್ತೆ, ಡೆರಿವೇಟಿವ್ ಆಗಿರುತ್ತೆ. ನಿಮ್ಗೆ ನೆಕ್ಸ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಬರುತ್ತೆ. ಅವಾಗ ಇದನ್ನ ನಾವು ಎಕ್ಸ್ಟೆಂಡ್ ಮಾಡ್ತೀವಿ. ಅದು ಯಾವ ತರ ಬರುತ್ತೆ ಅಂತ ನಾನು ನೆಕ್ಸ್ಟ್ ಬಂದಾಗ ಹೇಳ್ತೀನಿ ನಿಮಗೆ. ಇದಿಷ್ಟು ಕೂಡ ಏನಪ್ಪಾ ಅಂತಂದ್ರೆ ಡಿಫರೆನ್ಶಿಯೇಷನ್ ಅಂತಂದ್ರೆ ಏನು, ಅಂಡ್ ದೆನ್ ಅದಕ್ಕೆ ಡೆಫಿನಿಷನ್ ಯಾವ ತರ ಇರುತ್ತೆ, ಮತ್ತೆ ಅದಾದ್ಮೇಲೆ ಅದನ್ನ ಡಿನೋಟೇಟ್ ಮಾಡೋದು ಯಾವ ತರ ಅನ್ನೋದನ್ನ ನೋಡಿದೀವಿ ಇವಾಗ. ನೆಕ್ಸ್ಟ್ ನಿಮ್ಗೆ ಚಾಪ್ಟರ್ ನ ಸ್ಟಡಿ ಮಾಡಬೇಕು ನೀಟಾಗಿ ಅಂತಂದ್ರೆ ಈ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಗಳು ಗೊತ್ತಿರಬೇಕು. ಏನ್ ಸರ್ ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಅಂತಂದ್ರೆ ಅಂದ್ರೆ ಇಲ್ಲಿ ಒಂದಷ್ಟು ಫಾರ್ಮುಲಾಸ್ ಗಳು ಬರುತ್ತೆ. ಆ ಫಾರ್ಮುಲಾಸ್ ಗಳು ನಿಮ್ಗೆ ನೀಟಾಗಿ ಗೊತ್ತಿದ್ದಾಗ ನೀವು ಈಸಿಯಾಗಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು. ಫಸ್ಟ್ ಒನ್ ಸ್ಟ್ಯಾಂಡರ್ಡ್ ಡೆರಿವೇಟಿವ್ ಯಾವ್ದಪ್ಪ ಅಂತಂದ್ರೆ ಅದನ್ನ ಈ ತರ ಬರೀತೀವಿ, ಡಿ ಡಿವೈಡೆಡ್ ಬೈ dx ಆಫ್ x ಟು ದಿ ಪವರ್ ಆಫ್ n, x ಟು ದಿ ಪವರ್ ಆಫ್ n ಈಗಂತ ಬರೆದಿದ್ದೀವಿ ಅಂತಂದ್ರೆ ಇದನ್ನ ಡೆರಿವೇಟಿವ್ ಆಫ್ x ಪವರ್ n ವಿತ್ ರೆಸ್ಪೆಕ್ಟ್ ಟು x ಅಂತ ಓದ್ತೀವಿ. ಇಲ್ಲಿ ನೋಡಿ dy ಬೈ dx ಅಂತಂದ್ರೆ ಡೆರಿವೇಟಿವ್ ಆಫ್ y, ಡಿ ಪಕ್ಕ ಯಾವ್ದಿರುತ್ತೋ ಅದು, ದ ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಡಿ ಪಕ್ಕ ಯಾವ್ದಿರುತ್ತೋ ಅದು. ಇಲ್ಲಿ ಡಿ ಬೈ dx ಆಫ್ x ಪವರ್ n ಅಂತ ಬರೆದಿದ್ದೀರಾ ಅಂತಂದ್ರೆ ಡೆರಿವೇಟಿವ್ ಆಫ್ x ಪವರ್ n ವಿತ್ ರೆಸ್ಪೆಕ್ಟ್ ಟು x. ಅದಕ್ಕೆ ನಿಮಗೆ ಫಾರ್ಮುಲಾ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು n ಇಂಟು x ಟು ದಿ ಪವರ್ ಆಫ್ n ಮೈನಸ್ 1, n ಇಂಟು x ಪವರ್ n ಮೈನಸ್ 1 ಆಗಿರುತ್ತೆ. ಇದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸರ್ ಇದು ಯಾವ ತರ ಬಂತು ಸರ್, ಇವಾಗ ನೀವು ಏನೋ ಬರೆದ್ರಿ x ಪವರ್ n ಅನ್ನ ಡೆರಿವೇಟಿವ್ ಮಾಡಿದಾಗ ಇಷ್ಟು ಬರುತ್ತೆ ಅಂತ ಬರೆದ್ರಿ. ಇದು ಯಾವ ತರ ಬರುತ್ತೆ, ಇದು ಬೇಕು ಅಂತಂದ್ರೆ ನಿಮಗೆ ಈ ಫಾರ್ಮುಲಾನ ಯೂಸ್ ಮಾಡಿ ಒಂದು 5-6 ಸ್ಟೆಪ್ ಆನ್ಸರ್ನ ಬರೆದ್ರೆ ಅಥವಾ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಈ ಆನ್ಸರ್ ಸಿಗುತ್ತೆ. ಬಟ್ ನೀವು ಸೆಕೆಂಡ್ PUC ಇರೋದ್ರಿಂದ ಇದು ಅವಶ್ಯಕತೆ ಇಲ್ಲ, ಜಸ್ಟ್ ಅದನ್ನ ತಿಳ್ಕೊಂಡಿದ್ರೆ ಸಾಕು. ಇವಾಗ ಈ ಫಾರ್ಮುಲಾ ಗೊತ್ತಾಗಿದೆ ನಿಮ್ಗೆ, ಇದ್ರ ಮೇಲೆ ಪ್ರಾಬ್ಲಮ್ಗಳನ್ನ ಯಾವ ತರ ಕೇಳ್ತಾರೆ ನಿಮ್ಗೆ ಅಂತಂದ್ರೆ ಒಂದಷ್ಟು ಎಕ್ಸಾಂಪಲ್ಗಳನ್ನ ನೋಡ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ x ಅಂತ ಕೊಟ್ಟಿರ್ತಾರೆ. ವಾಟ್ ಈಸ್ ದ ಡೆರಿವೇಟಿವ್ ಆಫ್ x ಗೆ ಡೆರಿವೇಟಿವ್ ನಾನು ಜಸ್ಟ್ ಆರೋ ಮಾರ್ಕ್ ಬರೀತಾ ಇದ್ದೀನಿ. ಆರೋ ಮಾರ್ಕ್ ಅಂತಂದ್ರೆ ಇಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲ ಫಂಕ್ಷನ್ಸ್ ಗಳಾಗಿರುತ್ತೆ, ಇಲ್ಲಿ ಬರೆದಿರ್ತಕ್ಕಂಥದ್ದು ಎಲ್ಲ ಡೆರಿವೇಟಿವ್ಸ್ ಗಳಾಗಿರುತ್ತೆ. ಇವಾಗ ಜಸ್ಟ್ ಅಲ್ಲಿಗೆ ಅಪ್ಲೈ ಮಾಡ್ತಾ ಬರೋಣ. ನೋಡಿ ಇಲ್ಲಿಗೆ ಅಪ್ಲೈ ಮಾಡ್ತೀರಾ ಅಂತಂದ್ರೆ ಪವರ್ ಅಲ್ಲಿ ಏನಿದೆ, ಪವರ್ ಅಲ್ಲಿ ಏನು ಇಲ್ಲ ಅಂತಂದ್ರೆ ಪವರ್ ಏನಾಗಿರುತ್ತೆ 1 ಆಗಿರುತ್ತೆ. n ಗೆ 1 ಕೊಡ್ತೀರಾ ರೈಟ್ ಸೈಡ್ಗೆ, n ಗೆ 1 ಕೊಟ್ಟಾಗ ಇದು 1 ಆಯಿತು,
ಇದು ಎಕ್ಸ್ ಆಗಿರುತ್ತೆ. ಎನ್ಗೆ 1 ಕೊಟ್ಟಿರ್ತೀರ, 1 ಮೈನಸ್ 1 ಅಂತಂದ್ರೆ 0. ಎನಿಥಿಂಗ್ ಪವರ್ 0 ಅಂತಂದ್ರೆ ಇದು ಕೂಡ 1 ಆಯ್ತು. 1 ಇಂಟು 1 ಅಂತಂದ್ರೆ 1 ಆಗಿರುತ್ತೆ. ಹಾಗಾದ್ರೆ ಇನ್ ಮುಂದೆ ನಾವೆಲ್ಲೇ ನೋಡಬೇಕಾದ್ರೂ ಕೂಡ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಅಂತಂದ್ರೆ ಎಕ್ಸ್ ಗೆ ಡೆರಿವೇಟಿವ್ ಏನಾಗಿರುತ್ತೆ 1. ಆ ತರ ಹೇಳ್ಬೇಕು. ನೆಕ್ಸ್ಟ್ ಒನ್ ಮೋರ್ ಕಾನ್ಸೆಪ್ಟ್, ಎಕ್ಸ್ ಸ್ಕ್ವೇರ್ ಕೊಡ್ತಾರೆ. ಅದಕ್ಕೆ ಡೆರಿವೇಟಿವ್ ಬರೀಬೇಕು ನಾವು. ಇನ್ಸ್ಟೆಡ್ ಆಫ್ ಎನ್ ವಿ ಹ್ಯಾವ್ 2. ಎನ್ ಪ್ಲೇಸ್ ಅಲ್ಲಿ 2 ಇದೆ. ಪುಟ್ ಎನ್ ಈಸ್ ಈಕ್ವಲ್ ಟು 2. ಎನ್ಗೆ 2 ಕೊಡ್ತೀರಾ, 2 ಎಕ್ಸ್ ಪವರ್ 2 ಮೈನಸ್ 1. 2 ಮೈನಸ್ 1 ಅಂತಂದ್ರೆ 1. ಎಕ್ಸ್ ಪವರ್ 1 ಅಂತಂದ್ರೆ ಎಕ್ಸ್ ಇಂದ ಏನಿರುತ್ತೆ 2 ಇರುತ್ತೆ. ಹಾಗಾಗಿ ಇದಕ್ಕೆ ಡೆರಿವೇಟಿವ್ ಬರೆದಾಗ ಏನಾಯ್ತು 2x ಆಯ್ತು. ನೆಕ್ಸ್ಟ್ ಸಿಮಿಲರ್ ಆಗಿ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಕ್ಯೂಬ್? ಎಕ್ಸ್ ಸ್ಕ್ವೇರ್ ಗೆ 2x ಆಯ್ತು. ಅದೇ ತರ ಎಕ್ಸ್ ಕ್ಯೂಬ್ ಗೆ ಡೆರಿವೇಟಿವ್ ಬರೆಯೋಣ. ಎಕ್ಸ್ ಕ್ಯೂಬ್ ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಎನ್ ಗೆ ಇನ್ಸ್ಟೆಡ್ ಆಫ್ ಎನ್ ವಿ ಹ್ಯಾವ್ 3 ಎನ್ ಗೆ 3 ಕೊಡ್ತೀರಾ ಅಂತಂದ್ರೆ 3 ಇಂಟು ಎಕ್ಸ್ ಪವರ್ 3 ಮೈನಸ್ 1. 3 ಮೈನಸ್ 1 ಅಂತಂದ್ರೆ 2 ಬರುತ್ತೆ. ಎಕ್ಸ್ ಪವರ್ 2 ಅಂತ ಬರ್ತಾರೆ. ಗೊತ್ತಾಗ್ತಿಲ್ವಾ? ಸಪೋಸ್ ಇದೇ ತರ ನಾವು ಕಂಟಿನ್ಯೂ ಮಾಡ್ತೀವಿ ಅಂತಂದ್ರೆ ಎಕ್ಸ್ ಪವರ್ 10 ಇರುತ್ತೆ. ಇದಕ್ಕೆ ಡೆರಿವೇಟಿವ್ ಬರೀಬೇಕು. ಸರ್ ಇದೇ ತರ ಇದೇ ಫಾರ್ಮುಲಾಗೆ ಕೊಟ್ಟು ಬರೀಬೇಕಾ ಅಥವಾ ಬೇರೆ ಏನಾದ್ರೂ ಪ್ರೊಸೀಜರ್ ಇದೆಯಾ ಇದನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಅಂತಂದ್ರೆ ಜಸ್ಟ್ ಇಲ್ಲಿ ನೋಡ್ತೀರಾ, ಇಲ್ಲಿ ಪವರ್ ಎಷ್ಟಿದೆಯೋ ಅದನ್ನ ಬರೀತೀರಾ. ನೆಕ್ಸ್ಟ್ ಎಕ್ಸ್ ನ ಹಾಗೆ ಬರೆದು ಅದರ ಪವರ್ ಅಲ್ಲಿ ಇರ್ತಕ್ಕಂಥದ್ದನ್ನ 1 ಕಡಿಮೆ ಮಾಡ್ತೀರಾ ಅಂದ್ರೆ 2 ಇದೆ. 2 ನಲ್ಲಿ 1 ಕಡಿಮೆ ಮಾಡಿದಾಗ 1 ಬರುತ್ತೆ ಅಂದ್ರೆ ಆನ್ಸರ್ ಸಿಕ್ತು. ನೋಡಿ, ಪವರ್ ಅಲ್ಲಿ ಇರೋದನ್ನ ಫಸ್ಟ್ ಬರೀತಾ ಇದ್ರಿ, ಎಕ್ಸ್ ನ ಹಾಗೆ ಬರ್ಕೊಂಡ್ರಿ, ಇದ್ರಲ್ಲಿ 1 ಕಡಿಮೆ ಮಾಡಿದ್ರಿ. ಅದೇ ತರ ಹೇಳಿದ್ರೆ ಪವರ್ ಅಲ್ಲಿ ಇರೋದನ್ನ ಹಾಗೆ ಬರ್ಕೊಂಡ್ರಿ, ಎಕ್ಸ್ ಬರ್ದಿದ್ದೀರಾ, ಆ ಪವರ್ ಏನಿದೆಯೋ ಅದ್ರಲ್ಲಿ 1 ಕಡಿಮೆ ಮಾಡಿದ್ರಿ, 10x ಪವರ್. ಇಷ್ಟೇ, ತುಂಬಾ ಸಿಂಪಲ್ ಆಗಿ ಹೇಳ್ಬೋದು ಅದನ್ನ. ಸಪೋಸ್ ನಿಮ್ಗಿನ್ನ ಮುಂದೆ ಹೋಗ್ತೀರಾ ಅಂತಂದ್ರೆ ನಂಬರ್ಸ್ ಗಳನ್ನ ಜಾಸ್ತಿ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎಕ್ಸ್ ಟು ದಿ ಪವರ್ ಆಫ್ 1947. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ 1947 ಅಂತ ಕೇಳ್ತಾರೆ. ಅವಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಡೆರಿವೇಟಿವ್ ಬರೀಬೇಕು ಅಂತಂದ್ರೆ ನಾನು ಅವಾಗಲೇ ಹೇಳಿದ್ದೀನಿ, ಪವರ್ ಏನಿರುತ್ತೋ ಅದನ್ನ ಆಸ್ ಇಟ್ ಈಸ್ ಹಾಗೆ ಕ್ಯಾರಿ ಮಾಡ್ತೀರಾ. ನೆಕ್ಸ್ಟ್ ಎಕ್ಸ್ ನು ಕೂಡ ಹಾಗೆ ಕ್ಯಾರಿ ಮಾಡ್ತೀರಾ. ಎಕ್ಸ್ ಪವರ್ ಅಲ್ಲಿ 1 ಕಡಿಮೆ ಮಾಡಿ ಆನ್ಸರ್ ಬರೀತೀರಾ. 1 ಕಡಿಮೆ ಮಾಡಿ ಆನ್ಸರ್ ಅಂದ್ರೆ ಇದನ್ನ ಕಡಿಮೆ ಮಾಡಬಾರದು, ಟೋಟಲ್ ಆಗಿ 1946 ಬರುತ್ತೆ. ಇದು ರಿಸಲ್ಟ್ ಆಗಿರುತ್ತೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನ ನೋಡ್ಬಿಡ್ತೀರಾ ಅಂತಂದ್ರೆ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 2020. ಎಕ್ಸ್ ಪವರ್ 2020. ಇದಕ್ಕೆ ನಾವೇನಾದ್ರೂ ಕೂಡ ಡೆರಿವೇಟಿವ್ ಬರೀತೀವಿ ಅಂತಂದ್ರೆ ಅದರ ಡೆರಿವೇಟಿವ್ ಏನಾಗಿರುತ್ತೆ, ದಟ್ ಈಸ್ 2020 ಎಕ್ಸ್ ಟು ದಿ ಪವರ್ ಆಫ್ 1 ಕಡಿಮೆ ಮಾಡ್ತೀರಾ ಅಂದ್ರೆ 2019 ಆ ತರ ಆಯ್ತು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ 2010 ಇಂಟು ಎಕ್ಸ್ ಪವರ್ 2009. ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ 2000. ಎಕ್ಸ್ ಪವರ್ 2000 ನಿಮ್ಗೆ ಏನಾದ್ರೂ ಕೂಡ ಕೊಟ್ರೆ ಎಕ್ಸ್ ಪವರ್ 2000 ಗೆ ಡೆರಿವೇಟಿವ್ ಬರೀಬೇಕಾದ್ರೆ ದಟ್ ಈಸ್ 2000 ಇಂಟು ಎಕ್ಸ್ ಪವರ್ 1 ಕಡಿಮೆ ಮಾಡ್ತೀರಾ 1999. ಈ ತರ ರಿಸಲ್ಟ್ಸ್ ಗಳಾಗಿರುತ್ತೆ. ಈ ಫಸ್ಟ್ ಫಾರ್ಮುಲಾದ ಮೇಲೆ ನಿಮ್ಗೆ ಕೇಳ್ತಕ್ಕಂಥ ಕ್ವಶನ್ಸ್ಗಳು ಅಂದ್ರೆ ನೀವು ಅಪ್ಲೈ ಮಾಡ್ತಕ್ಕಂಥ ಪ್ರೊಸೀಜರ್ಗಳು ಈ ತರ ಎಲ್ಲ ಇರುತ್ತೆ. ಇವಾಗ ನಾವು ಇದುವರೆಗೂ ಕೂಡ ಕಲ್ತಿರ್ತಕ್ಕಂಥ ಕಾನ್ಸೆಪ್ಟ್ ಒಂದೇ, ದ ಡೆರಿವೇಟಿವ್ ಆಫ್ ಎಕ್ಸ್ ಪವರ್ n. ನೆಕ್ಸ್ಟ್ ಸೆಕೆಂಡ್ ಒನ್. What is the derivative of d divided by dx of 1 divided by x power n? 1 divided by x power n. ಇದಕ್ಕೆ ಡೆರಿವೇಟಿವ್ ಏನಾಗಿರುತ್ತೆ? ಇವೆರಡಕ್ಕೂ ಡಿಫರೆನ್ಸ್ ನೋಡ್ಕೊಳ್ಳಿ. ಇಲ್ಲಿ ನ್ಯೂಮರೇಟರ್ ಅಲ್ಲಿ x ಪವರ್ n ಇದೆ, ಇಲ್ಲಿ ಡಿನಾಮಿನೇಟರ್ ಅಲ್ಲಿ x ಪವರ್ n ಇದೆ. ಅವಾಗ ಇದಕ್ಕೆ ನೀವು ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದ್ರೆ ಈ ತರ ಇರುತ್ತೆ, ಮೈನಸ್ ಬರುತ್ತೆ, ಮೈನಸ್ n ಡಿವೈಡೆಡ್ ಬೈ x ಪವರ್ n ಪ್ಲಸ್ 1. ಇಲ್ಲಿ x ಪವರ್ n ಮೈನಸ್ 1 ಇತ್ತು, ಇಲ್ಲಿ ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ ಮೈನಸ್ n ಡಿವೈಡೆಡ್ ಬೈ x ಪವರ್ n ಪ್ಲಸ್ 1 ಬರುತ್ತೆ. ಹಾಗಾಗಿ ಇಲ್ಲಿ ನೀವು ನೋಡ್ತಕ್ಕಂಥ ಎಕ್ಸಾಂಪಲ್ಸ್ ಗಳು ಸಪೋಸ್ ಅದಕ್ಕೆ ಬರೀತಾ ಹೋಗ್ತೀರಾ ಅಂತಂದ್ರೆ ಫಂಕ್ಷನ್ಸ್ ಗಳನ್ನ ಬರೆದು ಅದಕ್ಕೆ ಬರೀತಾ ಹೋಗ್ತೀರಾ ಅಂತಂದ್ರೆ 1/x ಕೊಟ್ಟಿರ್ತಾರೆ, 1/x ಕೊಟ್ಟಿರ್ತಾರೆ, 1/x ಸ್ಕ್ವೇರ್ ಕೊಟ್ಟಿರ್ತಾರೆ, 1/x ಕ್ಯೂಬ್ ಕೊಟ್ಟಿರ್ತಾರೆ. ಅದೇ ತರ ಎಕ್ಸೆಟ್ರಾ 1 ಡಿವೈಡೆಡ್ ಬೈ x ಟು ದಿ ಪವರ್ ಆಫ್ 50 ಕೊಟ್ಟಿರ್ತಾರೆ. ಲಾಸ್ಟ್ ಅಲ್ಲಿ 1 ಡಿವೈಡೆಡ್ ಬೈ x ಪವರ್ 2020 ಕೊಟ್ಟಿರ್ತಾರೆ. ಎರಡಕ್ಕೂ ಡಿಫರೆನ್ಸ್ ನೋಡುತ್ತೆ, ಅದು ನ್ಯೂಮರೇಟರ್ ಅಲ್ಲಿ ಇರುತ್ತೆ, ಇದು ಡಿನಾಮಿನೇಟರ್ ಅಲ್ಲಿ ಇರುತ್ತೆ. ಇವಾಗ ನಾವು ಇದಕ್ಕೆ ಅಪ್ಲೈ ಮಾಡಬೇಕು ಅಂತಂದ್ರೆ ಜಸ್ಟ್ ಅದನ್ನ ನೋಡ್ಕೊಳ್ತೀರಾ.
ನೆಕ್ಸ್ಟ್ ಡೆರಿವೇಟಿವ್ಸ್ಗಳು ಯಾವ್ಯಾವ ತರ ಇರುತ್ತೆ ಅಂತಂದ್ರೆ ನ್ಯೂಮರೇಟರ್ ಅಲ್ಲಿ ಮೈನಸ್ ಎನ್ ಅಂತಂದ್ರೆ ಪವರ್ ಅಲ್ಲಿ, ಇದರ ಪವರ್ ಅಲ್ಲಿ 1 ಇದೆ, -1 ಡಿವೈಡೆಡ್ ಬೈ ಡಿನಾಮಿನೇಟರ್ ಬನ್ನಿ ಎಕ್ಸ್ ಟು ದಿ ಪವರ್ ಆಫ್ ಎನ್ ಪ್ಲೇಸ್ ಅಲ್ಲಿ 1 ಇದೆ, 1 ಕೊಡ್ತೀರಾ, 1 + 1 ಅಂತಂದ್ರೆ 2 ಆಯ್ತು. ವಾಟ್ ಈಸ್ ದ ಡೆರಿವೇಟಿವ್ ಆಫ್ 1/x? ದ ಡೆರಿವೇಟಿವ್ ಆಫ್ 1/x is -1/x². ದ ಡೆರಿವೇಟಿವ್ ಆಫ್ x is 1. ಅದೇ ತರ 1/x² ಗೆ ಡೆರಿವೇಟಿವ್ ಏನ್ ಬರುತ್ತೆ ಅಂತ ನೋಡೋಣ. ಇದಕ್ಕೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ನೋಡಿ, ಮೈನಸ್ ನ ಹಾಗೆ ಬರ್ಕೊಂಡಿದೀನಿ, n ಪ್ಲೇಸ್ ಅಲ್ಲಿ 2 ಇದೆ, ಸಾರಿ n ಪ್ಲೇಸ್ ಅಲ್ಲಿ 2 ಇದೆ, ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತೀರಾ, ಅವಾಗ ಏನಾಯ್ತು, -2 ಡಿವೈಡೆಡ್ ಬೈ n ಅಂತಂದ್ರೆ 2, x ಟು ದಿ ಪವರ್ ಆಫ್ n ಗೆ 2 ಕೊಡ್ತೀರಾ, 2 + 1 ಅಂತಂದ್ರೆ 3, -2 ಡಿವೈಡೆಡ್ ಬೈ x³. ನೆಕ್ಸ್ಟ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ x³? instead of n we have 3, substitute n is equal to 3, n is equal to 3 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ -3 ಡಿವೈಡೆಡ್ ಬೈ x ಟು ದಿ ಪವರ್ ಆಫ್ 3 + 1 ಅಂತಂದ್ರೆ 4 ಆಗಿರುತ್ತೆ. ದ ಡೆರಿವೇಟಿವ್ ಆಫ್ 1/x³ is equal to -3 ಡಿವೈಡೆಡ್ ಬೈ x ಪವರ್ 4 ಆಗಿರುತ್ತೆ. ಅಂಡ್ ದೆನ್ ನೆಕ್ಸ್ಟ್ what is the derivative of 1/x⁻50? 1/x⁻50 n ಪ್ಲೇಸ್ ಅಲ್ಲಿ 50 ಇದೆ, -50 ಡಿವೈಡೆಡ್ ಬೈ x ಟು ದಿ ಪವರ್ ಆಫ್ n ಗೆ 50 ಕೊಡ್ತೀರಾ, 50 + 1 ಅಂತಂದ್ರೆ 51. ಅಲ್ಲಿ ಒಂದು ಕಡಿಮೆ ಮಾಡ್ತೀರಾ, ಇಲ್ಲಿ ಒಂದು ಜಾಸ್ತಿ ಮಾಡ್ತಾ ಇರ್ತೀರಾ ಅಷ್ಟೇ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ x⁻20 ಮೈನಸ್ n ಅಂತಂದ್ರೆ 20 ಡಿವೈಡೆಡ್ ಬೈ x ಟು ದಿ ಪವರ್ ಆಫ್, ಅದಕ್ಕೆ ಒಂದು ಆಡ್ ಮಾಡ್ತೀರಾ ಅಂತಂದ್ರೆ 2021 ಈ ತರ ಆಯ್ತು. ಇದು ಸೆಕೆಂಡ್ ಫಾರ್ಮುಲಾ. ಫಸ್ಟ್ ಒನ್ಗೆ ಒಂದಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದೀನಿ, ಅದಷ್ಟನ್ನ ನೀಟಾಗಿ ನೋಡ್ಕೊಳ್ತೀರಾ. ನೆಕ್ಸ್ಟ್ ಸೆಕೆಂಡ್ ಒನ್ಗೆ ಒಂದಷ್ಟು ಎಕ್ಸಾಂಪಲ್ಸ್ಗಳು ಗೊತ್ತಿದೆ. ನೆಕ್ಸ್ಟ್ ಸಪೋಸ್ ನೀವು ನೋಟ್ಸ್ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಇದು ಫಾರ್ಮುಲಾ ಬರ್ದಿರ್ತೀರಾ, ಆ ಫಾರ್ಮುಲಾ ಪಕ್ಕ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಅಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಎಕ್ಸಾಂಪಲ್ಸ್ಗಳನ್ನ ಪೆನ್ಸಿಲ್ ಅಲ್ಲಿ ಬರ್ಕೊಳ್ಳಿ, ಒಂದು 2-3 ಎಕ್ಸಾಂಪಲ್ಸ್ಗಳನ್ನ ಬರ್ಕೊಳ್ಳಿ ಸಾಕು. ನಾನು ನಿಮಗೆ ನೋಟ್ಸ್ ನ ಸೆಂಡ್ ಮಾಡ್ತೀನಿ, ಅದರಲ್ಲಿ ಜಸ್ಟ್ ಫಾರ್ಮುಲಾಸ್ ಮಾತ್ರ ಇರುತ್ತೆ. ಈ ಫಾರ್ಮುಲಾ ಬರ್ಕೊಂಡಿದ್ರೆ ಅದ್ರ ಮುಂದೆ ಸ್ಪೇಸ್ ಇರುತ್ತೆ, ಆ ಸ್ಪೇಸ್ ಅಲ್ಲಿ 1-2 ಎಕ್ಸಾಂಪಲ್ಸ್ಗಳನ್ನ ಬರ್ಕೊಳ್ಳಿ. ಇದರಲ್ಲೂ ಕೂಡ ಅಷ್ಟೇ ಎಕ್ಸಾಂಪಲ್ಸ್ಗಳನ್ನ ಬರ್ಕೊಳ್ತಾರೆ. ಇವಾಗ 1/x ಗೆ ಡೆರಿವೇಟಿವ್ ಏನು ಅಂತಂದ್ರೆ -1/x² ಆಗಿರುತ್ತೆ. ನೆಕ್ಸ್ಟ್ ಫಾರ್ಮುಲಾ ನಂಬರ್ 3, d divided by dx of ಇದೇನೆ ಇದೆಯಲ್ಲ 1/x, ಯಾಕೆಂತಂದ್ರೆ ಇದು ಇಂಪಾರ್ಟೆಂಟ್ ಒನ್, ಅದಕ್ಕೆ ಅದನ್ನ ಫಾರ್ಮುಲಾ ಆಗಿನೇ ಬರ್ಸ್ಬಿಡ್ತಾ ಇದ್ದೀನಿ. 1/x ಗೆ ಡೆರಿವೇಟಿವ್ ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಎಷ್ಟು ಬಂದಿರುತ್ತೆ ಅಂತಂದ್ರೆ -1/x². ಇದು ಯಾವುದೇ ತರದ ಎಕ್ಸಾಂಪಲ್ಸ್ ಗಳು ಬರಲ್ಲ, ಇದಕ್ಕೆ ಪರ್ಟಿಕ್ಯುಲರ್ ಕೇಸ್ ನ ತಗೊಂಡು ಹೇಳಿದೀವಿ. ನೆಕ್ಸ್ಟ್ ಫಾರ್ಮುಲಾ ನಂಬರ್ 3 ಆಯ್ತು. ನೆಕ್ಸ್ಟ್ ಫೋರ್ತ್ ಒನ್ d divided by dx of e power x ಅಂತಂದ್ರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, e⁻x ಗೆ ಡೆರಿವೇಟಿವ್ ಏನಾಗಿರುತ್ತೆ ಅಂತಂದ್ರೆ e⁻x ಏನಾಗಿರುತ್ತೆ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ e⁻x ಅಂತಂದ್ರೆ e⁻x, ಈ ಪವರ್ ಯಾವುದೇ ತರ ಬಂದರೂ ಕೂಡ e⁻x ಆಗಿರುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ದ ಡೆರಿವೇಟಿವ್ d divided by dx of a⁻x are these two are totally different. ಇದು ಯಾವ ತರ ಇರುತ್ತೆ ಅಂತಂದ್ರೆ, ಇದನ್ನ ನಾವು ಯಾವ ತರ ಬರೀಬಹುದು ಅಂತಂದ್ರೆ, ಈ ಪವರ್ ಅಲ್ಲಿ ನಿಮ್ಗೆ ಏನಾಗಿರುತ್ತೆ x ಇರುತ್ತೆ, ಸಾರಿ ಈ ಅಂತಂದ್ರೆ ಎಕ್ಸ್ಪೋನೆನ್ಷಿಯಲ್, ಇದು ಎಕ್ಸ್ಪೋನೆನ್ಷಿಯಲ್ ಪವರ್ ಅಲ್ಲಿ x ಇರುತ್ತೆ. a⁻x ಅಂತಂದ್ರೆ a ಅಂತಕ್ಕಂಥದ್ದು ಕಾನ್ಸ್ಟೆಂಟ್ ಅಂತಂದ್ರೆ ಇಲ್ಲಿ ನಿಮ್ಗೆ ನಂಬರ್ಸ್ ಗಳಿರುತ್ತೆ, ಬಟ್ ಇಲ್ಲಿ e ಅಂತಕ್ಕಂಥದ್ದು ಅದು ಪರ್ಟಿಕ್ಯುಲರ್ ಆಗಿ ಒಂದು ನಂಬರ್. ದ ವ್ಯಾಲ್ಯೂ ಆಫ್ e ಲೈಸ್ ಬಿಟ್ವೀನ್ 2 to 3 ಆಗಿರುತ್ತೆ, ಬಟ್ ಇಲ್ಲಿ a ಪ್ಲೇಸ್ಗೆ ನಾವು 2 ತಗೋಬಹುದು, 3, 4, 5, 6 ಯಾವ ತರನಾದ್ರೂ ತಗೋಬಹುದು. a⁻x ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ದಟ್ ಈಸ್ a⁻x into log a, a⁻x into log a ಆಗಿರುತ್ತೆ. ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ಕೊಳ್ಳೋದಾದ್ರೆ, ಎಕ್ಸಾಂಪಲ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ 2⁻x? 2⁻x ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಇಲ್ಲಿ ನೋಡಿ, a ಪ್ಲೇಸ್ ಅಲ್ಲಿ 2 ಇದೆ, ಪವರ್ ಅಲ್ಲಿ x ಕೊಟ್ಟಿದ್ದಾರೆ, ಆದ್ರಿಂದ a ಪ್ಲೇಸ್ ಗೆ 2 ಕೊಡ್ತೀರಾ ಅಷ್ಟೇ. 2 to the power of x into log a ಪ್ಲೇಸ್ ಅಲ್ಲಿ ಏನಿದೆ 2 ಇದೆ. ನೆಕ್ಸ್ಟ್ ಅದೇ ತರ ವಾಟ್ ಈಸ್ ದ ಡೆರಿವೇಟಿವ್ ಆಫ್ 10⁻x?
ಎ ಪ್ಲೇಸ್ ಅಲ್ಲಿ 10 ಇದೆ. 10 ಪವರ್ ಎಕ್ಸ್ ಇಂಟು 10 ಪವರ್ ಎಕ್ಸ್ ಇಂಟು ಲಾಗ್ ಎ ಪ್ಲೇಸ್ ಅಲ್ಲಿ ಏನಿರುತ್ತೆ 10 ಇರುತ್ತೆ. ಆ ತರ ಬರೀತಾ ಇರ್ತೀರಾ. ವಾಟ್ ಇಸ್ ದ ಡೆರಿವೇಟಿವ್ ಆಫ್ 3 ಪವರ್ ಎಕ್ಸ್? 3 ಪವರ್ ಎಕ್ಸ್ ಇಂಟು ಲಾಗ್ 3. 3 ಪವರ್ ಎಕ್ಸ್ ಇಂಟು ಲಾಗ್ 3. ನೆಕ್ಸ್ಟ್ ಸಿಕ್ಸ್ತ್ ಒನ್. ದ ಡೆರಿವೇಟಿವ್ ಡಿ ಡಿವೈಡೆಡ್ ಬೈ ಡಿ ಎಕ್ಸ್. ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ 1 ಬೈ ಎಕ್ಸ್, ಸಾರಿ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಇದು ಎಕ್ಸ್ಪೋನೆನ್ಷಿಯಲ್, ಇದು ಲಾಗರಿಥಮಿಕ್ ಫಂಕ್ಷನ್. ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಏನಾಗಿರುತ್ತೆ ಅಂತಂದ್ರೆ ಇದು 1 ಬೈ ಎಕ್ಸ್ ಆಗಿರುತ್ತೆ. ಇದು ಯಾವ ತರ ಬಂದಿರುತ್ತೆ ಅಂತಂದ್ರೆ ಬೈ ಯೂಸಿಂಗ್ ಫಸ್ಟ್ ಪ್ರಿನ್ಸಿಪಲ್ ಫಾರ್ಮುಲಾ ಇದೆಲ್ಲ ಸ್ಟಾರ್ಟಿಂಗ್ ಬರ್ಸಿದ್ನಲ್ಲ ಅದನ್ನ ಯೂಸ್ ಮಾಡಿ ಅಪ್ಲೈ ಮಾಡಿದಾಗ ರಿಸಲ್ಟ್ಗಳು ಬಂದಿರುತ್ತೆ. ಬಟ್ ಅವನ್ನ ನಾವು ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಡೆರಿವೇಟಿವ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಏನಾಗಿರುತ್ತೆ 1 ಡಿವೈಡೆಡ್ ಬೈ ಎಕ್ಸ್ ಆಗಿರುತ್ತೆ. ಈ ತರ ಇರುತ್ತೆ. ಇಲ್ಲಿ ನಿಮ್ಗೆ ಬೇಸ್ ಅಲ್ಲಿ ಇ ಇರುತ್ತೆ. ಇದೇ ಕ್ವಶನ್ ನಿಮ್ಗೆ ಈ ತರ ಕೊಡ್ತಾರೆ, ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಬೇಸ್ ಎ. ಈ ತರ ಇರುತ್ತೆ, ಲಾಗ್ ಎಕ್ಸ್ ಬೇಸ್ ಎ. ಸರಿ, ಇಲ್ಲೂ ಕೂಡ ಲಾಗ್ ಎಕ್ಸ್ ಇದೆ, ಇಲ್ಲೂ ಕೂಡ ಲಾಗ್ ಎಕ್ಸ್ ಇದೆ. ಇಲ್ಲಿ ಬೇಸ್ ಇ ಇರುತ್ತೆ. ನೀವು ಲಾಗರಿಥಮಿಕ್ ನ ಬರೀಬೇಕಾದ್ರೆ ಲಾಗರಿಥಮಿಕ್ ಕಾನ್ಸೆಪ್ಟ್ಸ್ ನ ನೀಟಾಗಿ ನೋಡ್ಕೋಬೇಕು. ನಿಮ್ಗೆ ಫಿಸಿಕ್ಸ್ ಅಲ್ಲೂ ಕೂಡ ಲಾಗ್ ಬರುತ್ತೆ, ಕೆಮಿಸ್ಟ್ರಿನಲ್ಲೂ ಕೂಡ ಲಾಗ್ ಬರುತ್ತೆ, ಮ್ಯಾಥ್ಸ್ ಅಲ್ಲೂ ಕೂಡ ಲಾಗ್ ಬರುತ್ತೆ. ನೀವು ಫಿಸಿಕ್ಸ್ ಅಲ್ಲಿ ಲಾಗ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಫಿಸಿಕ್ಸ್ ಅಲ್ಲೂ ಕೂಡ ಲಾಗ್ ಯೂಸ್ ಮಾಡ್ತಾ ಇರ್ತೀರಾ, ಕೆಮಿಸ್ಟ್ರಿನಲ್ಲೂ ಕೂಡ ಯೂಸ್ ಮಾಡ್ತಾ ಇರ್ತೀರಾ, ಅದೇ ತರ ಮ್ಯಾಥ್ಸ್ ಅಲ್ಲೂ ಕೂಡ ಯೂಸ್ ಮಾಡ್ತಾ ಇರ್ತೀರಾ. ಈ ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಲಾಗರಿಥಮಿಕ್ ಫಂಕ್ಷನ್ ಅಲ್ಲಿ ಯೂಶುವಲ್ ಆಗಿ ಏನಿರುತ್ತೆ ಅಂತಂದ್ರೆ ಬೇಸ್ 10 ಇರುತ್ತೆ. ಕೆಮಿಸ್ಟ್ರಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಫಂಕ್ಷನ್ ಅಲ್ಲಿ ಲಾಗ್ ಬೇಸ್ 10 ಇರುತ್ತೆ. ಅದೇ ತರ ಮ್ಯಾಥ್ಸ್ ಅಲ್ಲಿ ಲಾಗರಿಥಮಿಕ್ ಯೂಸ್ ಮಾಡ್ತಿರಲ್ವಾ, ಇಲ್ಲಿ ನಿಮ್ಗೆ ಬೇಸ್ ಇ ಇರುತ್ತೆ. ಏನಿಲ್ಲ ಜಸ್ಟ್ ಲಾಗ್ ಬರ್ದಿದ್ರೆ ಅಂತಂದ್ರೆ ಬೇಸ್ ಇ ಇರುತ್ತೆ. ಇಲ್ಲಿ ಕೆಮಿಸ್ಟ್ರಿಯಲ್ಲಿ ಏನಿಲ್ಲ ಲಾಗ್ ಬರ್ದಿದ್ರೆ ಅಂದ್ರೆ ಲಾಗ್ ಬೇಸ್ 10 ಇರುತ್ತೆ. ಅದೇ ತರ ಫಿಸಿಕ್ಸ್ ಅಲ್ಲಿ ಲಾಗ್ ಬರ್ದಿದ್ರೆ ಅಂತಂದ್ರೆ ಲಾಗ್ ಅಲ್ಲಿ ಬೇಸ್ ಎ ಇರುತ್ತೆ. ಆ ತರ ಯೂಸ್ ಮಾಡ್ತಾ ಇರ್ತಾರೆ ಅಷ್ಟೇ. ಇವಾಗ ಇಲ್ಲಿ ನಮಗೆ ಲಾಗ್ ಎಕ್ಸ್ ಬೇಸ್ ಎ ಕೊಟ್ಟಿದ್ದಾರೆ. ಇದಕ್ಕೆ ಡೆರಿವೇಟಿವ್ ಏನಾಗಿರುತ್ತೆ ಅಂತಂದ್ರೆ 1 ಡಿವೈಡೆಡ್ ಬೈ ಲಾಗ್ ಎ, ಸಾರಿ 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎ. ಲಾಗ್ ಎಕ್ಸ್ ಗೆ 1 ಬೈ ಎಕ್ಸ್, ಲಾಗ್ ಎಕ್ಸ್ ಬೇಸ್ ಎಗೆ 1 ಬೈ ಎಕ್ಸ್ ಲಾಗ್ ಎ, 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎ. ಸಪೋಸ್ ಅದಕ್ಕೆ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡ್ತೀರಾ ಅಂತಂದ್ರೆ, ಸಪೋಸ್ ಇದಕ್ಕೆ ಒಂದಷ್ಟು ಎಕ್ಸಾಂಪಲ್ ಗಳನ್ನ ನೋಡ್ತೀರಾ ಅಂತಂದ್ರೆ ಇಲ್ಲಿ ಲಾಗ್ ಎಕ್ಸ್ ಕೊಟ್ಟಿರ್ತಾರೆ, ಬೇಸ್ 2 ಕೊಡ್ತಾರೆ. ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು 2 ಅಂತ ಕೊಟ್ಟಿರ್ತಾರೆ. ಇವಾಗ ನೀವು ಇದಕ್ಕೆ ಏನ್ ಮಾಡಬೇಕು, 1 ಡಿವೈಡೆಡ್ ಬೈ ಎಕ್ಸ್ ಬರೀತೀರಾ. ಅದಾದ್ಮೇಲೆ ಲಾಗ್ ಎ ಪ್ಲೇಸ್ ಅಲ್ಲಿ 2 ಇದೆ, 1 ಬೈ ಎಕ್ಸ್ ಲಾಗ್ 2. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಕೊಟ್ಟಿರ್ತಾರೆ, ಇಲ್ಲಿ ಬೇಸ್ 9 ಇರುತ್ತೆ. ಬೇಸ್ 9 ಕೊಟ್ಟಿರ್ತಾರೆ. ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಬೇಸ್ 9 ಇದನ್ನ 1 ಬೈ ಎಕ್ಸ್ ಅಂತ ಬರೀಬಾರ್ದು. ಇನ್ನೇನ್ ಮಾಡ್ಬೇಕು ಹೇಳಿ, ಇದನ್ನ 1 ಡಿವೈಡೆಡ್ ಬೈ ಎಕ್ಸ್ ಇಂಟು 1 ಡಿವೈಡೆಡ್ ಬೈ ಎಕ್ಸ್ ಇಂಟು ಲಾಗ್ ಎ ಪ್ಲೇಸ್ ಅಲ್ಲಿ 9 ಇದೆ, ಲಾಗ್ 9 ಅಂತ ಬರೀತಾರೆ. ಅದು ನಿಮ್ಗೆ ಈ 7th ಒನ್ ಮೇಲೆ ಇರ್ತಕ್ಕಂಥ ಎಕ್ಸಾಂಪಲ್ಸ್ಗಳು. ನೆಕ್ಸ್ಟ್ 7th ಒನ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ 8th ಒನ್. ದ ಡೆರಿವೇಟಿವ್ ಅಂದ್ರೆ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್. ಈ ರೂಟ್ ಎಕ್ಸ್ ಗೆ ನಾವು ಡೆರಿವೇಟಿವ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದ್ರೆ ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಇಸ್ ಆಲ್ವೇಸ್ ಈಕ್ವಲ್ ಟು 1 ಬೈ 2 ರೂಟ್ ಎಕ್ಸ್. ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ರೂಟ್ ಎಕ್ಸ್ ಅಂತ ಹೇಳ್ತಾ ಇರ್ತೀರಾ. ನೆಕ್ಸ್ಟ್ ಇಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ಬರ್ತಕ್ಕಂಥದ್ದು ಯಾವ್ಯಾವುದು ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೆ ಡೆರಿವೇಟಿವ್ ನ ಬರೀಬೇಕು. 1 ಬೈ ಎಕ್ಸ್ ಆಯ್ತು, ಇ ಪವರ್ ಎಕ್ಸ್ ಆಯ್ತು, ಎ ಪವರ್ ಎಕ್ಸ್ ಆಯ್ತು. ನೆಕ್ಸ್ಟ್ ಲಾಗ್ ಎಕ್ಸ್ ಆಯ್ತು, ಬೇಸ್ ಇ ಇರುತ್ತೆ, ಲಾಗ್ ಎಕ್ಸ್ ಬೇಸ್ ಎ ಆಯ್ತು. ನೆಕ್ಸ್ಟ್ ರೂಟ್ ಎಕ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಎಕ್ಸ್ ಪವರ್ ಎನ್ ಆಯ್ತು, 1 ಬೈ ಎಕ್ಸ್ ಪವರ್ ಎನ್ ಆಯ್ತು. ನೆಕ್ಸ್ಟ್ ನಿಮಗೆ ಬರ್ತಕ್ಕಂಥದ್ದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ಗಳು ಟೋಟಲ್ ಆಗಿ ಎಷ್ಟಿರುತ್ತೆ ಅಂತಂದ್ರೆ 6 ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರುತ್ತೆ. ಅದಕ್ಕೆ ನೀವು ಆಲ್ರೆಡಿ ಫಸ್ಟ್ PUC ಅಲ್ಲಿ ಓದಿರ್ತೀರಾ, ಆದ್ರೂ ಕೂಡ ಇಲ್ಲಿ ನೆನ್ಪಿಟ್ಕೊಳ್ಳೋದು ಯಾವ ತರ ಅಂತಂದ್ರೆ ಇದು ಸೈನ್ ಎಕ್ಸ್, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್. ನೆಕ್ಸ್ಟ್ 10th ಒನ್ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್. ಅಂಡ್ ದೆನ್ 11th ಒನ್ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್. 12th ಒನ್ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್.
d divided by dx of cot x. Next 13th one, d divided by dx of secant x, and then 14th one, d divided by dx of cosecant x. ಟೋಟಲ್ ಆಗಿ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇರುತ್ತೆ. 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಕೂಡ ನೋಟ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಇಲ್ಲಿ ನೀವು ಡೆರಿವೇಟಿವ್ ನ ಬರೀಬೇಕಾದ್ರೆ ಕೆಲವೊಂದು ಪಾಸಿಟಿವ್ ಬರುತ್ತೆ, ಕೆಲವೊಂದು ನೆಗೆಟಿವ್ ಬರುತ್ತೆ. ಫಸ್ಟ್ ಅದನ್ನ ನೋಡ್ಕೊಳ್ತೀರಾ, ಯಾವ ಯಾವ್ದು ಪಾಸಿಟಿವ್ ಬರುತ್ತೆ, ಯಾವ ಯಾವ್ದು ನೆಗೆಟಿವ್ ಬರುತ್ತೆ ಅನ್ನೋದನ್ನ ನೋಡ್ಕೊಳ್ತೀರಾ. ನಿಮ್ಮ ಡೆರಿವೇಟಿವ್ ನ ಬರೀಬೇಕಾದ್ರೆ ಯಾವ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗಳು ಸಿ ಇಂದ ಸ್ಟಾರ್ಟ್ ಆಗ್ತಿರುತ್ತೆ ನೋಡಿ. ಇದು ಎಸ್ ಇಂದ ಆಗ್ತಿದೆ, ಇದು ಸಿ ಇಂದ ಆಗ್ತಿದೆ, ಇದು ಡಿ, ಇದು ಸಿ ಇಂದ ಆಗ್ತಿದೆ, ಎಸ್ ಇಂದ ಆಗ್ತಿದೆ, ಸಿ ಇಂದ ಆಗ್ತಿದೆ. ಹಾಗಾಗಿ ಸಿ ಇಂದ ಸ್ಟಾರ್ಟ್ ಆಗ್ತಿರ್ತಕ್ಕಂಥ 3 ಫಂಕ್ಷನ್ಸ್ ಗಳು ಕಾಸ್, ಕಾಟ್, ಕೊಸಿಕೆಂಟ್, ಇವು 3ಕ್ಕೂ ಕೂಡ ನಿಮಗೆ ನೆಗೆಟಿವ್ ಬಂದಿರುತ್ತೆ. ನೆನ್ಪಿಟ್ಕೊಳ್ತಕ್ಕಂಥದ್ದು ತುಂಬಾ ಈಸಿ. ಯಾವ ಫಂಕ್ಷನ್ಸ್ ಗಳು ಸಿ ಇಂದ ಸ್ಟಾರ್ಟ್ ಆಗ್ತಿರುತ್ತೋ ಅವು 3 ನೆಗೆಟಿವ್ ಇರುತ್ತೆ. ಇನ್ನು ಉಳಿದಿದ್ದೆಲ್ಲ ಏನಾಗಿರುತ್ತೆ, ನಿಮಗೆ ಪಾಸಿಟಿವ್ ಆಗಿರುತ್ತೆ. ನೆಕ್ಸ್ಟ್ ಡೆರಿವೇಟಿವ್ ಬರೀತಾರೆ. ಸೈನ್ ಗೆ ಡೆರಿವೇಟಿವ್ ಏನಾಯ್ತು, ಕಾಸ್ ಎಕ್ಸ್ ಆಯ್ತು. ಕಾಸ್ ಗೆ ಡೆರಿವೇಟಿವ್ ಅಲ್ಲೇ ಪಕ್ಕ ಇರುತ್ತಲ್ಲ ಆ ತರ ಸೈನ್ ಎಕ್ಸ್ ಡೆರಿವೇಟಿವ್. ಕಾಸ್ ಎಕ್ಸ್ ಗೆ ಡೆರಿವೇಟಿವ್ ಏನಾಗಿರುತ್ತೆ, ಸೈನ್ ಎಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಟ್ಯಾನ್ ಗೆ ಡೆರಿವೇಟಿವ್ ಬರಬೇಕಾದ್ರೆ ಇವೆರಡರಲ್ಲಿ ಒಂದು ಯೂಸ್ ಮಾಡ್ಕೋಬೇಕು. ಇದನ್ನ ಯೂಸ್ ಮಾಡ್ಕೊಳ್ಳಿ. ಟ್ಯಾನ್ ಅಂತಂದ್ರೆ ಸಿ ಇರೋದನ್ನ ಸಿ ಗೆ ಯೂಸ್ ಮಾಡ್ಕೊಳ್ಳಿ. ಇದು ಟ್ಯಾನ್ ಇದೆ, ಸೀಕೆಂಟ್ ಯೂಸ್ ಮಾಡ್ತೀರಾ. ದ ಡೆರಿವೇಟಿವ್ ಆಫ್ ಟ್ಯಾನ್ ಎಕ್ಸ್ ಈಸ್ ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಟ್ಯಾನ್ ಗೆ ಸೀಕೆಂಟ್ ಯೂಸ್ ಮಾಡಿದ್ರಿ ಅಂದ್ರೆ ಆಬ್ವಿಯಸ್ಲಿ ಕಾಟ್ ಗೆ ಏನಾಗಿರ್ಬೇಕು, ಕೊಸಿಕೆಂಟ್ ಯೂಸ್ ಮಾಡಬೇಕು. ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಸ್ಕ್ವೇರ್ ಬರೆದಿದ್ರೆ ಇದು ಕೂಡ ಏನಾಗಿರುತ್ತೆ, ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. The derivative of cot x is equal to minus cosecant square x. Next secant. Tan ಅನ್ನ ಬರೀಬೇಕಾದ್ರೆ secant ಯೂಸ್ ಮಾಡಿದ್ದೆ, secant ಬರೀಬೇಕಾದ್ರೆ tan ಯೂಸ್ ಮಾಡ್ತೀರಾ. ಬಟ್ ಅಲ್ಲಿ ಸ್ಕ್ವೇರ್ ಬರೀಬಾರ್ದು. secant ಬರೀಬೇಕಾದ್ರೆ ಏನ್ ಮಾಡಬೇಕು, ಅದನ್ನೇ ಇನ್ನೊಂದ್ಸಲ ಬರೆದು ಇದಕ್ಕೆ ಯಾವ್ದು ರಿಲೇಷನ್ ಇದೆ ಡೆರಿವೇಟಿವ್ ಅಲ್ಲಿ ಅಂದ್ರೆ tan, secant x into tan x ಅಂತ ಬರೀತೇವೆ. ನೆಕ್ಸ್ಟ್ ಕೊಸಿಕೆಂಟ್ ಬರೀಬೇಕಾದ್ರೆ ಕೊಸಿಕೆಂಟ್ ಅನ್ನ ಒಂದ್ಸಲ ಹಾಗೆ ಕ್ಯಾರಿ ಮಾಡ್ತೀರಾ. ಕೊಸಿಕೆಂಟ್ ಎಕ್ಸ್ ಅನ್ನ ಅದನ್ನ ಬರೀಬೇಕಾದ್ರೆ ಯಾವ್ದನ್ನ ಯೂಸ್ ಮಾಡ್ಕೊಂಡ್ರಿ ಅಥವಾ ಇದನ್ನ ಯಾವ್ದಕ್ಕೆ ಯೂಸ್ ಮಾಡಿದ್ರಿ, ಕಾಟಿಕ್ ಯೂಸ್ ಮಾಡಿದ್ರಿ. ಅದಕ್ಕೋಸ್ಕರ ಅಂತ ಬರೀತೀರಾ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಅಂತ ಬರೀತಾರೆ. ಟೋಟಲ್ ಆಗಿ ನಾವು 14 ಇದಿಷ್ಟು ನೀಟಾಗಿ ಗೊತ್ತಿರಬೇಕು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಇವೆರಡು ಈಸಿ ಗೊತ್ತಾಗುತ್ತೆ. ಇವೆರಡು ಒಂದು ಟೈಪು, ಟ್ಯಾನ್ ಕಾಟ್ ಒಂದು ಟೈಪು, ಸಿಕೆಂಟ್ ಕೊಸಿಕೆಂಟ್ ಒಂದು ಟೈಪ್. 3 ಟೈಪ್ಸ್ ಇರುತ್ತೆ. ಸೈನ್ ಗೊತ್ತಾಯ್ತು, ಸಿ ಇಂದ ಸ್ಟಾರ್ಟ್ ಆಗೋದೆಲ್ಲ ನೆಗೆಟಿವ್ ಆಗಿರುತ್ತೆ. ಸೈನ್ ಗೆ ಕಾಸ್ ಬರೀತೀರಾ, ಕಾಸ್ ಗೆ ಸೈನ್ ಬರೀತೀರಾ, ಕ್ಲಿಯರ್ ಅದು. ಟ್ಯಾನ್ ಬಂದಾಗ ಸೀಕೆಂಟ್ ಯೂಸ್ ಮಾಡಬೇಕು, ಟ್ಯಾನ್ ಗೆ ಸೀಕೆಂಟ್ ಸ್ಕ್ವೇರ್. ಸೀಕೆಂಟ್ ಬಂದಾಗ ಸೀಕೆಂಟ್ ಬರೋದು, ಇನ್ನೊಂದು ಟ್ಯಾನ್ ಬರ್ತದೆ. ಕಾಟ್ ಬಂದಾಗ ಕೊಸಿಕೆಂಟ್ ಸ್ಕ್ವೇರ್, ಕೊಸಿಕೆಂಟ್ ಬಂದಾಗ ಕೊಸಿಕೆಂಟ್ ಬರೋದು, ಕಾಟ್ ಬರೀತಾರೆ. ಆ ತರ ಆಯ್ತು. ಟೋಟಲ್ ಆಗಿ ನಮ್ಗೆ ಇವಾಗ ಎಷ್ಟಾಯ್ತು ಅಂತಂದ್ರೆ 14th ಸ್ಟ್ಯಾಂಡರ್ಡ್ ಡೆರಿವೇಟಿವ್ಸ್ ಆಯ್ತು. ಇನ್ನ ಮುಂದೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಮುಂದೆ ಈ ಕಾನ್ಸೆಪ್ಟ್ಸ್ ಕಂಟಿನ್ಯೂ ಆಗ್ತಿದ್ದಂಗೆ ಇನ್ನ ಎಕ್ಸ್ಟ್ರಾ 4 ಫಾರ್ಮುಲಾಸ್ಗಳು ಬರುತ್ತೆ. ಸಾರಿ 6 ಇನ್ನ ಎಕ್ಸ್ಟ್ರಾ 6 ಬರುತ್ತೆ. ಅದು ಯಾವುದು ಅಂತಂದ್ರೆ ದ ಡೆರಿವೇಟಿವ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್. ಅದನ್ನ ಪ್ರೂಫ್, ಇದಿಷ್ಟು ಪ್ರೂಫ್ ನ ನೀವು ಫಸ್ಟ್ PUC ನಲ್ಲಿ ಮಾಡಿರ್ತೀರಾ. ಬಟ್ ಇನ್ವರ್ಸ್ ಗೆ ಪ್ರೂಫ್ ಮಾಡಿರಲ್ಲ. ಇನ್ವರ್ಸ್ ಗೆ ಪ್ರೂಫ್ ನ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಹೇಳ್ಕೊಟ್ಟಿರ್ತೀನಿ. ಜಸ್ಟ್ ನೀವೇನ್ ಮಾಡಿ ಅಂತಂದ್ರೆ ಫಾರ್ಮುಲಾಗಳನ್ನ ನೋಟ್ ಮಾಡ್ಕೊಂಡಿರ್ತೀರಾ. 15th one d divided by dx of sin inverse x. ಅದೇ ತರ 16th one d divided by dx of cos inverse x. 17th one d divided by dx of tan inverse x. And then 80th one d divided by dx of secant inverse x. Cot inverse x. And then 19th one d divided by dx of secant inverse x. And last 20th one d divided by dx of cosecant inverse x. ನೋಡಿ, ಈ 6 ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಇನ್ವರ್ಸ್ ನ ಬರೀಬೇಕಾದ್ರೂ ಕೂಡ ಸೈನ್ ಸೇಮ್ ನಾನು ಅವಾಗಲೇ ಹೇಳಿದ್ನಲ್ಲ ಅದೇ ತರ ಇರುತ್ತೆ. ಯಾವ್ದು ಸಿ ಇಂದ ಸ್ಟಾರ್ಟ್ ಆಗ್ತಿರುತ್ತೋ ಅದೆಲ್ಲ ನೆಗೆಟಿವ್ ಇರುತ್ತೆ. ಇದು ನೆಗೆಟಿವ್ ಆಯ್ತು, ಇದು ಕೂಡ ನೆಗೆಟಿವ್ ಇರುತ್ತೆ, ಇದು ಕೂಡ ನೆಗೆಟಿವ್ ಇರುತ್ತೆ. ಸಿ ಇಂದ ಸ್ಟಾರ್ಟ್ ಆಗೋದು ನೆಗೆಟಿವ್ ಇರುತ್ತೆ, ಉಳಿದಿದ್ದೆಲ್ಲ ಪಾಸಿಟಿವ್ ಆಗಿರುತ್ತೆ. ಸೈನ್ ಇನ್ವರ್ಸ್ ಗೆ ಡೆರಿವೇಟಿವ್ ಬರೀಬೇಕಾದ್ರೆ ದ ಡೆರಿವೇಟಿವ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ 1 divided by root of 1 minus x square.
1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲೂ ಅಷ್ಟೇ, ಇದೆರಡು. ನೆಕ್ಸ್ಟ್ ಕಾಸ್ ಇನ್ವರ್ಸ್ಗೆ ಸೇಮ್ ಫಾರ್ಮುಲಾ ಬರೀತಾರೆ ವಿತ್ ಮೈನಸ್ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ನೋಡಿ, ಇದೆರಡು ಒಂದೇ, ಇದು ಪ್ಲಸ್ ಇರುತ್ತೆ, ಇದು ಮೈನಸ್ ಇರುತ್ತೆ. ಒಂದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಟ್ಯಾನ್ ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ದ ಡೆರಿವೇಟಿವ್ ಆಫ್ ಟ್ಯಾನ್ ಇಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದೇ ಕಾಟ್ ಗೆ ಬರೀತೀರಾ ಅಂತಂದ್ರೆ ಮೈನಸ್ ಇರುತ್ತೆ, ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಸೀಕೆಂಟ್ ಗೆ ಡೆರಿವೇಟಿವ್ ಬರೀಬೇಕು ಅಂತಂದ್ರೆ 1 ಡಿವೈಡೆಡ್ ಬೈ ಇದನ್ನ ಇಂಟರ್ಚೇಂಜ್ ಮಾಡಬೇಕು. ಒಂದು ಹೊಸ ಎಕ್ಸ್ ಬರುತ್ತೆ, ಎಕ್ಸ್ ಇಂಟು ರೂಟ್ ಆಫ್, ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ದಿರ್ತಾರೆ ಇವೆರಡಕ್ಕೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬರುತ್ತೆ, ಕೊಸಿಕೆಂಟ್ಗೂ ಕೂಡ ಸೇಮ್ ರಿಸಲ್ಟ್ ಇರುತ್ತೆ ವಿತ್ ಮೈನಸ್ ಸೈನ್. -1 ಡಿವೈಡೆಡ್ ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ನೆನ್ಪಿಟ್ಕೊಳ್ತಕ್ಕಂಥದ್ದು ನೋಡಿ, ಸೈನ್ ಇನ್ವರ್ಸ್ಗೆ 1 ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಕಾಸ್ ಪದ ಇರುತ್ತೆ ಮೈನಸ್, ಇದಕ್ಕೆ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಇರುತ್ತೆ, ಇದಕ್ಕೆ ಮೈನಸ್ ಇರುತ್ತೆ. ಇದನ್ನ ಬರೀಬೇಕಾದ್ರೆ ಸೀಕೆಂಟ್ ಬರೀಬೇಕಾದ್ರೆ ಕನ್ಫ್ಯೂಷನ್ಸ್ ಆಗುತ್ತೆ, ನೀಟಾಗಿ ನೋಡ್ಕೋಬೇಕು. ಸೈನ್ಗೆ ಏನ್ ಬರ್ದಿರ್ತೀರ ಅದನ್ನ ಇಂಟರ್ಚೇಂಜ್ ಮಾಡಬೇಕು. ಇದೆರಡನ್ನ 1 ಮೈನಸ್ ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ವಿತ್ ಎಕ್ಸ್ ಬರ್ದಿರ್ತೀರ ಹೊರಗಡೆ, 1 ಬೈ ಎಕ್ಸ್ ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಈ ಫಾರ್ಮುಲಾಗಳು ಯಾವ ತರ ಬಂತು ಅಂತ ಮುಂದೆ ಓದ್ತೀರ ನೀವು. ಈ ಕಾನ್ಸೆಪ್ಟ್ಸ್ ಅನ್ನೇ ಮುಂದೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಡೆರಿವೇಟಿವ್ಸ್ ಅಂತ ಬರುತ್ತೆ. ಆ ಕಾನ್ಸೆಪ್ಟ್ ಬಂದಾಗ ಇದು ಯಾವ ತರ ಬಂತು ಅಂತ ನಿಮ್ಗೆ ಗೊತ್ತಾಗಿರುತ್ತೆ. ಟೋಟಲ್ ಆಗಿ ನಾವು 20 ಫಾರ್ಮುಲಾಗಳನ್ನ ಇವಾಗ ಕಲ್ತಿದ್ದೀವಿ. ಇದಿಷ್ಟು ಕೂಡ ನಾವು ಈ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಯೂಸ್ ಮಾಡ್ತಾ ಇರ್ತೀವಿ. ಇಲ್ಲಿ ನಿಮಗೆ ಇನ್ನೊಂದು ಫಾರ್ಮುಲಾ 20th ಒನ್ ಆದ್ಮೇಲೆ 20th ಕಂಪ್ಲೀಟ್ ಆಗಿತ್ತು, 21 ಇನ್ನೊಂದು ಫಾರ್ಮುಲಾಸ್ ಇರುತ್ತೆ. ಅದು ನಿಮಗೆ ಸ್ಟಾರ್ಟಿಂಗ್ ಹೇಳಬೇಕಿತ್ತು, ಅದು ಮಿಸ್ ಆಯಿತು. ಯಾವ ಫಾರ್ಮುಲಾ ಅಂತಂದ್ರೆ 21 ಅಂತಾನೆ ತಗೋಣ. ದಟ್ ಈಸ್ ಸಪೋಸ್ ಇಲ್ಲಿ ಬರ್ತಾರೆ ಡಿ ಬೈ ಡಿ ಎಕ್ಸ್ ಆಫ್ ವೆರಿ ಇಂಪಾರ್ಟೆಂಟ್ ಇದು, ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಕೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. ಹಾಗಂತಂದ್ರೆ ಏನು, ವೇರ್ ಕೆ ಈಸ್ ಎನಿ ಕಾನ್ಸ್ಟೆಂಟ್. ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಏನಾಗಿರುತ್ತೆ ಅಂತಂದ್ರೆ ಇಸ್ ಆಲ್ವೇಸ್ 0. ಇದನ್ನು ಕೂಡ ನೀವು ಫಸ್ಟ್ PUC ನಲ್ಲಿ ಸ್ಟಡಿ ಮಾಡಿರ್ತೀರಾ. ಕಾನ್ಸ್ಟೆಂಟ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 2, 0 ಆಗಿರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ 5 ಕೂಡ 0 ಆಗಿರುತ್ತೆ. ನೆಕ್ಸ್ಟ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 10 ಗೆ ಡೆರಿವೇಟಿವ್ ಬರೆದ್ರೆ ಅದು ಕೂಡ 0. ವಾಟ್ ಇಸ್ ದ ಡೆರಿವೇಟಿವ್ ಆಫ್ 2020, ಇದಕ್ಕೂ ಕೂಡ ಡೆರಿವೇಟಿವ್ 0. ನೆಕ್ಸ್ಟ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ 1947, ಈ ತರ ನಂಬರ್ಸ್ ಗಳು ಬರುತ್ತೆ. ಅಥವಾ ಕಾನ್ಸ್ಟೆಂಟ್ ಫಾರ್ ಎಕ್ಸಾಂಪಲ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೇಳಿದ್ರೆ ಅದು 0 ಬಿಕಾಸ್ ಎ ಇಸ್ ಎ ಕಾನ್ಸ್ಟೆಂಟ್. ನೆಕ್ಸ್ಟ್ ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಎಂ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಅದು ಕೂಡ ಕಾನ್ಸ್ಟೆಂಟ್. ಯಾವ ಕಾನ್ಸ್ಟೆಂಟ್ಸ್ ಗಳಿರುತ್ತೋ ಅದಕ್ಕೆಲ್ಲ ಡೆರಿವೇಟಿವ್ ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ನಿಮಗೆ 0 ಆಗಿರುತ್ತೆ. ಇದು ನಿಮಗೆ ಥಿಯರಿಗೆ ಕೇಳ್ತಕ್ಕಂಥ ಕಾನ್ಸೆಪ್ಟ್ಸ್ಗಳು. ನೆಕ್ಸ್ಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಕೆಲವೊಂದು ಡೆರಿವೇಟಿವ್ಸ್ಗಳನ್ನ ಕೇಳ್ತಾರೆ, ಅಥವಾ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಅದು ನಿಮಗೆ ಗೊತ್ತಿರಬೇಕು. ಅದು ಯಾವ್ಯಾವುದು ಅಂತಂದ್ರೆ ಫಸ್ಟ್ ಒನ್ ಡಿ ಡಿವೈಡೆಡ್ ಬೈ ಡಿ ಎಕ್ಸ್ ಆಫ್ ಸೈನ್ ಎಚ್ ಎಕ್ಸ್ ಅಂತ ಹೇಳ್ತೀವಿ. ಸೈನ್ ಎಚ್ ಎಕ್ಸ್ ಅಂತ ಹೇಳಿ ನೋಡಿ, ಇದನ್ನು ಅಷ್ಟೇನೆ ಫಾರ್ಮುಲಾಸ್ ಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಮಧ್ಯ ಒಂದು ಲೈನ್ ಹಾಕಿ ಒಂದ್ ಕಡೆ ಸೈಡ್ ಅಲ್ಲಿ ಅಥವಾ ಅದರ ಕೆಳಗಡೆ CET ನೋಟ್ ಅಂತ ಬರೆದು ಈ 6 ಫಾರ್ಮುಲಾಸ್ ಗಳನ್ನ ಬರೆದಿರಬೇಕು. ಸೈನ್ ಎಚ್ ಎಕ್ಸ್, ಎಚ್ ಅಂತ ಇದೆ, ಸೈನ್ ಎಕ್ಸ್ ಅಂತ ಇದ್ರೆ ಅದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಎಚ್ ಅಂತ ಕೊಟ್ಟಿದ್ರೆ, ಎಚ್ ಅಂತ ಇದ್ರೆ ಇವನ್ನ ನಾವು ಹೈಪರ್ಬೋಲಿಕ್ ಫಂಕ್ಷನ್ ಅಂತ ಕರಿತೀವಿ. ಹೈಪರ್ಬೋಲಿಕ್ ಫಂಕ್ಷನ್ ಅಂತ ಕರಿತೀವಿ. ಡೆರಿವೇಟಿವ್ ಆಫ್ ಹೈಪರ್ಬೋಲಿಕ್ ಫಂಕ್ಷನ್ ಕೂಡ ನಿಮಗೆ ಗೊತ್ತಿರಬೇಕು. ಆದ್ರಿಂದ sin hx and then d divided by dx of cos hx and then d divided by dx of tan hx d divided by dx of cot hx d divided by dx of secant hx
secant hx d divided by dx of cosecant hx. ಇದನ್ನೆಲ್ಲ ನಾವು ಹೈಪರ್ಬೋಲಿಕ್ ಫಂಕ್ಷನ್ಸ್ ಅಂತ ಕರಿತೀವಿ. ಈ ಹೈಪರ್ಬೋಲಿಕ್ ಫಂಕ್ಷನ್ಸ್ ಗಳಿಗೆ ಡೆರಿವೇಟಿವ್ ಗೊತ್ತಿರಬೇಕು. ಒಂದ್ಸರಿ ಇದಕ್ಕೂ ಕೂಡ ಸೈನ್ ಇರುತ್ತೆ. ನಾವು ಟ್ರಿಗ್ನೋಮೆಟ್ರಿ ಮತ್ತೆ ಇನ್ವರ್ಸ್ ಅಲ್ಲಿ ಸೈನ್ ಅನ್ನ ಬರೀಬೇಕಾದ್ರೆ ಒಂದು ರೂಲ್ ನ ಯೂಸ್ ಮಾಡೋದು ಅಥವಾ ಒಂದು ರೂಲ್ ನ ನಾವು ತಗೊಂಡಿದೀವಿ. ಯಾವ್ದು ಸಿ ಇಂದ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ನೆಗೆಟಿವ್ ಆಗಿರುತ್ತೆ, ಇನ್ನು ಉಳಿದಿದ್ದೆಲ್ಲ ಪಾಸಿಟಿವ್ ಆಗಿರುತ್ತೆ. ಬಟ್ ಹೈಪರ್ಬೋಲಿಕ್ ಫಂಕ್ಷನ್ ಬಂದಾಗ ಆತರ ಅಲ್ಲ. ಫಸ್ಟ್ 3 ಪಾಸಿಟಿವ್, ಸೈನ್ ಕಾಸ್ ಟ್ಯಾನ್ ಪಾಸಿಟಿವ್, ನೆಕ್ಸ್ಟ್ 3 ನೆಗೆಟಿವ್ ಆಗಿರುತ್ತೆ. ಕಾಟ್ ಸೆಕೆಂಡ್ ಕೊಸೆಕೆಂಡ್ ನೆಗೆಟಿವ್, ಇವು 3 ನೆಗೆಟಿವ್ ಆಗಿರುತ್ತೆ. ಅದು ನಿಮಗೆ ಹೈಪರ್ಬೋಲಿಕಲ್ ಮಾತ್ರ. ಫಸ್ಟ್ 3 ಪಾಸಿಟಿವ್, ನೆಕ್ಸ್ಟ್ 3 ಏನಾಗಿರುತ್ತೆ ಅಂತಂದ್ರೆ ಫಸ್ಟ್ 3 ಪಾಸಿಟಿವ್, ನೆಕ್ಸ್ಟ್ 3 ನೆಗೆಟಿವ್ ಆಗಿರುತ್ತೆ. ಇನ್ನು ಉಳಿದಂತೆ ಡಿಫರೆನ್ಶಿಯೇಷನ್ ಸೇಮ್ ಇರುತ್ತೆ. ಸೈನ್ ಎಚ್ ಎಕ್ಸ್ ಗೆ ಕಾಸ್ ಎಚ್ ಎಕ್ಸ್, ಕಾಸ್ ಎಚ್ ಎಕ್ಸ್, ಕಾಸ್ ಎಚ್ ಎಕ್ಸ್ ಗೆ ಸೈನ್ ಎಚ್ ಎಕ್ಸ್, ಸೈನ್ ಎಚ್ ಎಕ್ಸ್, ಟ್ಯಾನ್ ಎಚ್ ಎಕ್ಸ್ ಗೆ ಸೀಕೆಂಟ್ ಸ್ಕ್ವೇರ್ ಎಚ್ ಎಕ್ಸ್. ನೆಕ್ಸ್ಟ್ ಕಾಟ್ ಎಚ್ ಎಕ್ಸ್ ಗೆ ನೀವು ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಕೊಸೆಕೆಂಟ್ ಸ್ಕ್ವೇರ್ ಎಚ್ ಎಕ್ಸ್. ನೆಕ್ಸ್ಟ್ ಸೀಕೆಂಟ್ ಎಚ್ ಎಕ್ಸ್ ಗೆ ಸೀಕೆಂಟ್ ಎಚ್ ಎಕ್ಸ್ ಇಂಟು ಟ್ಯಾನ್ ಎಚ್ ಎಕ್ಸ್, secant hx into tan hx. cosecant hx ಗೆ ಡೆರಿವೇಟಿವ್ ಬರುತ್ತೆ cosecant hx into cot hx. ಸೇಮ್ ಟ್ರಿಗ್ನೋಮೆಟ್ರಿ ನಲ್ಲಿ ಯಾವುದು ಡೆರಿವೇಟಿವ್ ಬರ್ದಿರ್ತೀರೋ ಅದೇ ಡೆರಿವೇಟಿವ್ ಆಗಿರುತ್ತೆ. ಬಟ್ ಇಲ್ಲಿ ಸೈನ್ ಮಾತ್ರ ಚೇಂಜಸ್ ಇರುತ್ತೆ. ಫಸ್ಟ್ 3 ಪಾಸಿಟಿವ್, ನೆಕ್ಸ್ಟ್ 3 ನೆಗೆಟಿವ್ ಆಗಿರುತ್ತೆ. ಟ್ರಿಗ್ನೋಮೆಟ್ರಿ ನಲ್ಲಿ ನಿಮ್ಗೆ ಆ ತರ ಬರಲ್ಲ. ಟ್ರಿಗ್ನೋಮೆಟ್ರಿ ನಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಯಾವ್ಯಾವ್ದು ಪಾಸಿಟಿವ್ ಇರುತ್ತೋ ಯಾವ್ಯಾವ್ದು ಕಾಸ್ ಇಂದ ಸಿ ಇಂದ ಸ್ಟಾರ್ಟ್ ಆಗಿರುತ್ತೋ ಅದು ನೆಗೆಟಿವ್ ಆಗಿರುತ್ತೆ, ಇನ್ನು ಉಳಿದಿದ್ದೆಲ್ಲ ಪಾಸಿಟಿವ್ ಆಗಿರುತ್ತೆ. ಟೋಟಲ್ ಆಗಿ 21 ಫಾರ್ಮುಲಾಸ್ ಗಳನ್ನ ನಾವು ಸ್ಟಡಿ ಮಾಡಿದೀವಿ, ಪ್ಲಸ್ 6 ನಾವು ಸಿಇಟಿ ಗೆ ಸ್ಟಡಿ ಮಾಡಿದೀವಿ. ನೆಕ್ಸ್ಟ್ ಇದರಲ್ಲೂ ಕೂಡ ನಿಮಗೆ ಕೆಲವೊಂದು ರೂಲ್ಗಳು ಬರುತ್ತೆ. ಇವಾಗ ಓದಿರ್ತಕ್ಕಂಥದ್ದು ಸ್ಟ್ಯಾಂಡರ್ಡ್ ಇಂಟಿಗ್ರಲ್ ಫಾರ್ಮುಲಾಸ್. ನೆಕ್ಸ್ಟ್ ನಿಮ್ಗೆ ಬರತಕ್ಕಂಥದ್ದು ಸಮ್ ರೂಲ್ಸ್ ಆಫ್ ಡಿಫರೆನ್ಶಿಯೇಷನ್, some rules of differentiation. ಹಾಗಾದ್ರೆ ಆ ರೂಲ್ ಏನ್ ಹೇಳುತ್ತೆ ಅಂತ ನೋಡೋಣ. ಫಸ್ಟ್ ಒನ್, ರೂಲ್ ನಂಬರ್ ಒನ್, d divided by dx of u ಅಂತಕ್ಕಂಥದ್ದು ಒಂದು ಫಂಕ್ಷನ್. ಅದಾದ್ಮೇಲೆ ಒಂದೊಂದ್ ಕಡೆ ಪ್ಲಸ್ ಇರುತ್ತೆ, ಒಂದೊಂದ್ ಕಡೆ ಮೈನಸ್ ಇರುತ್ತೆ. ನೆಕ್ಸ್ಟ್ ಫಂಕ್ಷನ್ v ಅಂತ ಇರುತ್ತೆ. ಇದಕ್ಕೆ ಡೆರಿವೇಟಿವ್ ಬರೀಬೇಕು ನಾವು. ಆವಾಗ ಡೆರಿವೇಟಿವ್ ಏನಾಗಿರುತ್ತೆ? ಫಸ್ಟ್ ಈ ರೂಲ್ ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಗೆ ಪ್ರಾಬ್ಲಮ್ ನ ಈ ತರ ಕೊಡ್ತಾರೆ. ಫೈಂಡ್ ದ ಡೆರಿವೇಟಿವ್ ಆಫ್ sin x ಪ್ಲಸ್ cos x ಅಂತ ಕೊಡ್ತಾರೆ. ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ sin x ಅನ್ನೋದು ಒಂದು ಫಂಕ್ಷನ್, cos x ಅಂತಕ್ಕಂಥದ್ದು ಒಂದು ಫಂಕ್ಷನ್. ಅದಕ್ಕೆ ಡೆರಿವೇಟಿವ್ ಬರೀಬೇಕಾದ್ರೆ ಫಸ್ಟ್ ಒನ್ಗೆ ಡೆರಿವೇಟಿವ್ ಬರೀಬೇಕು. ಫಸ್ಟ್ ಒನ್ಗೆ ಡೆರಿವೇಟಿವ್ ಬರೀಬೇಕು ಅಂತಂದ್ರೆ ಅದನ್ನ ಈ ತರ ಬರೀತಾ ಇದ್ದೀನಿ ನಾನು, du divided by dx. ಈಗಂತಂದ್ರೆ ಏನು? ಡೆರಿವೇಟಿವ್ ಆಫ್ u ವಿತ್ ರೆಸ್ಪೆಕ್ಟ್ ಟು x. ಫಸ್ಟ್ ಒನ್ಗೆ ಡೆರಿವೇಟಿವ್ ಬರೀಬೇಕು. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಫಸ್ಟ್ ಒನ್ ಅಂತಂದ್ರೆ sin x ಗೆ ಡೆರಿವೇಟಿವ್ cos x. ಅದಾದ್ಮೇಲೆ ಅವರು ಯಾವ ಸೈನ್ ಅನ್ನ ಕೊಟ್ಟಿರ್ತಾರೋ ಅದೇ ಸೈನ್ ಬರೀಬೇಕು. ಸಪೋಸ್ ಅವರು ಪ್ಲಸ್ ಕೊಟ್ಟಿದ್ರೆ ಪ್ಲಸ್ ಬರೀತೀರಾ, ಮೈನಸ್ ಕೊಟ್ಟಿದ್ರೆ ಮೈನಸ್ ಬರೀತೀರಾ. ನೆಕ್ಸ್ಟ್ ಸೆಕೆಂಡ್ ಫಂಕ್ಷನ್ ಗೆ ಡೆರಿವೇಟಿವ್ ಬರೀಬೇಕು. ನೋಡಿ ಇಲ್ಲಿ ಪ್ಲಸ್ ಕೊಟ್ಟಿದ್ರೆ ಪ್ಲಸ್ ಬರ್ಕೊಂಡೆ. ಸೆಕೆಂಡ್ ಫಂಕ್ಷನ್ ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ ಸೆಕೆಂಡ್ ಫಂಕ್ಷನ್ ಯಾವುದು? dv divided by dx ಆಯ್ತು. ಇಲ್ಲಿ ಸೆಕೆಂಡ್ ಒನ್ ಗೆ ಡೆರಿವೇಟಿವ್ ಬರೀತೀರಾ, cos x ಗೆ ಡೆರಿವೇಟಿವ್ ಬರೀತೀರಾ ಅಂತಂದ್ರೆ cos x ಗೆ ಡೆರಿವೇಟಿವ್ ಏನಾಯ್ತು? ಮೈನಸ್ sin x. ಪ್ಲಸ್ ಇಂಟು ಮೈನಸ್ ಅಂತಂದ್ರೆ ಮೈನಸ್ ಆಯ್ತು. ಹಾಗಾಗಿ cos x ಮೈನಸ್ sin x. ಸಪೋಸ್ ಇದೇ ರೂಲ್ ಮೇಲೆ ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ಳೋಣ. ದ ಡೆರಿವೇಟಿವ್ ಆಫ್ 2 minus e power x plus log x ಅಂತ ಕೊಟ್ಟಿರ್ತಾರೆ. ಫೈಂಡ್ ದ ಡೆರಿವೇಟಿವ್ ಆಫ್ 2 minus e power x plus log x. ಮೂರಿದೆ, ಸಪರೇಟ್ ಆಗಿ ಡೆರಿವೇಟಿವ್ ಬರೀತೀರಾ. ಫಸ್ಟ್ 2 ಗೆ ಡೆರಿವೇಟಿವ್ ಬರೀತೀರಾ 0. ಯಾವ ಸೈನ್ ಇದೆ? ಮೈನಸ್ ಇದೆ, ಮೈನಸ್ ಬರ್ಕೊಂಡ್ರಿ. e power x ಗೆ ಡೆರಿವೇಟಿವ್ ಬರೀತೀರಾ e power x. ನೆಕ್ಸ್ಟ್ ಏನಿದೆ? ಪ್ಲಸ್ ಇದೆ, ಪ್ಲಸ್ ಬರ್ಕೊಂಡ್ರಿ. ನೆಕ್ಸ್ಟ್ log x ಇದೆ, log x ಗೆ ಡೆರಿವೇಟಿವ್ ಬರೀತೀರಾ, log x ಗೆ ಡೆರಿವೇಟಿವ್ 1/x. ಅದು ರೂಲ್ ನಂಬರ್ 1. ಪ್ಲಸ್ ಇದ್ರೆ ಪ್ಲಸ್ ಬರೀತೀರಾ, ಮೈನಸ್ ಇದ್ರೆ ಮೈನಸ್ ಬರೀತೀರಾ. ಅಂದ್ರೆ ಡಿಫರೆನ್ಶಿಯೇಷನ್ ಮಾಡಬೇಕಾದ್ರೆ 2 ಅಥವಾ 2ಕ್ಕಿಂತ ಜಾಸ್ತಿ ಫಂಕ್ಷನ್ಸ್ ಗಳಿದ್ದಾಗ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಿ ಅಂತ ಹೇಳುತ್ತೆ. ಅದು ರೂಲ್ ನಂಬರ್ 1. ನೆಕ್ಸ್ಟ್ ರೂಲ್ ನಂಬರ್ 2. d divided by dx of some k into u where k is any constant. ಕಾನ್ಸ್ಟೆಂಟ್ ಜೊತೆಗೆ ಫಂಕ್ಷನ್ ಇರುತ್ತೆ.
ಸರ್ ಹಾಗಂತಂದ್ರೆ ಯಾವ ತರ ಸರ್? ಕಾನ್ಸ್ಟೆಂಟ್ ಜೊತೆಗೆ ಫಂಕ್ಷನ್ ಇರುತ್ತೆ ಅಂತಂದ್ರೆ ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಕಾನ್ಸ್ಟೆಂಟ್ ಜೊತೆಗೆ ಫಂಕ್ಷನ್ ಇರುತ್ತೆ ಅಂತಂದ್ರೆ ಈ ತರ ಇರುತ್ತೆ. ಫೈಂಡ್ ದ ಡೆರಿವೇಟಿವ್ ಆಫ್ 2 sin x ಅಂತ ಕೊಡ್ತಾರೆ. 2 ಅನ್ನೋದು ಕಾನ್ಸ್ಟೆಂಟ್, sin x ಅಂತಕ್ಕಂಥದ್ದು ಫಂಕ್ಷನ್. 2 ಪ್ಲೇಸ್ ಅಲ್ಲಿ k ಇದೆ, sin x ಪ್ಲೇಸ್ ಅಲ್ಲಿ u ಇದೆ. ಅವಾಗ ನೀವೇನ್ ಮಾಡಬೇಕು ಅಂತಂದ್ರೆ ಟೇಕ್ k ಆಸ್ ಎ ಕಾಮನ್, ಅಂದ್ರೆ ಆ k ನ ನೀವೇನ್ ಮಾಡಬೇಕು, ಡಿಫರೆನ್ಶಿಯೇಷನ್ ಇಂದ ಹೊರಗಡೆ ತಗೋಬೇಕು. ಆಸ್ ಇಟ್ ಈಸ್ ಯಾವ ತರ ಇರುತ್ತೋ ಹಾಗೆ k ನ ಹೊರಗಡೆ ಬರೆದು ಫಂಕ್ಷನ್ ನ ಡಿಫರೆನ್ಶಿಯೇಟ್ ಮಾಡ್ತೀರಾ. ಅಂದ್ರೆ ಏನು, du ಡಿವೈಡೆಡ್ ಬೈ dx. ಇದು ರೂಲ್ ನಂಬರ್ 2, ವೇರ್ k ಈಸ್ ಎನಿ ಕಾನ್ಸ್ಟೆಂಟ್. k ಅಂತಕ್ಕಂಥದ್ದು ಒಂದು ನಂಬರ್ ಆಗಿರುತ್ತೆ ಅಥವಾ ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಇಲ್ಲಿಗೆ ಬಂದಾಗ ವಾಟ್ ಈಸ್ ದ ಡೆರಿವೇಟಿವ್ ಆಫ್ 2 sin x? 2 sin x ಗೆ ಡೆರಿವೇಟಿವ್ ಬರೀರಿ ಅಂತ ಕೇಳಿದ್ರೆ ನಾವೇನ್ ಮಾಡಬೇಕು, ಇದು ಕಾನ್ಸ್ಟೆಂಟ್, ಇದನ್ನ ಹಾಗೆ ಬರ್ಕೋಬೇಕು. sin x ಗೆ ಡೆರಿವೇಟಿವ್ ಬರೀಬೇಕು. ದ ಡೆರಿವೇಟಿವ್ ಆಫ್ sin x ಏನಾಗಿರುತ್ತೆ, cos x ಆಗಿರುತ್ತೆ. ಆ ತರ ಬರೀತಾರೆ. ಇದು ರೂಲ್ ನಂಬರ್ 2. ನೆಕ್ಸ್ಟ್ ರೂಲ್ ನಂಬರ್ 3. ರೂಲ್ ನಂಬರ್ 3 ತುಂಬಾ ಇಂಪಾರ್ಟೆಂಟ್. ಇದನ್ನ ನಾವು ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಇದನ್ನು ಕೂಡ ನೀವು ಫಸ್ಟ್ PUC ಅಲ್ಲಿ ಓದಿರ್ತೀರಾ. ಪ್ರಾಡಕ್ಟ್ ರೂಲ್ ಅಲ್ಲಿ 2 ತರದ ಪ್ರಾಡಕ್ಟ್ ರೂಲ್ಗಳಿರುತ್ತೆ. 2 ಫಂಕ್ಷನ್ಸ್ ಗಳನ್ನ ಕೊಟ್ಟಿರ್ತಾರೆ ಒಂದೊಂದ್ ಕಡೆ. ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದ್ದಾಗ ನಾವು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. 2 ಫಂಕ್ಷನ್ಸ್ ಗಳನ್ನ ಕೊಟ್ಟು, ಫಾರ್ ಎಕ್ಸಾಂಪಲ್ e ಪವರ್ x ಇಂಟು ಲಾಗ್ x ಅಂತ ಕೊಟ್ಟಿರ್ತಾರೆ. e ಪವರ್ x ಕೂಡ ಫಂಕ್ಷನ್, ಲಾಗ್ x ಕೂಡ ಫಂಕ್ಷನ್. ಆವಾಗ ನೀವು ಈ ರೂಲ್ ಯೂಸ್ ಮಾಡಬೇಕು. 2 ಇಂಟು sin x ಅಂತ ಕೊಟ್ಟಾಗ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬಾರ್ದು. ಯಾಕೆ ಅಂತಂದ್ರೆ ಇದು ಕಾನ್ಸ್ಟೆಂಟ್. sin x ಅಂತಕ್ಕಂಥದ್ದು ಫಂಕ್ಷನ್. ಇಫ್ ದೇ ಆರ್ ಗಿವನ್ ಪ್ರಾಡಕ್ಟ್ ಆಫ್ 2 ಫಂಕ್ಷನ್, ದೆನ್ ವಿ ಯೂಸ್ ದ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಸಪೋಸ್ d ಡಿವೈಡೆಡ್ ಬೈ dx ಆಫ್ 2 ವ್ಯಾಲ್ಯೂ ಕೊಟ್ಟಿರ್ತಾರೆ u ಮತ್ತೆ v ಅಂತ ಹೇಳಿ. ಇದಕ್ಕೆ ಡೆರಿವೇಟಿವ್ ಬರೀಬೇಕು ಅಂತಂದ್ರೆ ದಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು, ಸಪೋಸ್ ಇದನ್ನ ಫಸ್ಟ್ ಫಂಕ್ಷನ್ ಅಂತ ಅನ್ಕೋಣ, ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಅನ್ಕೋಣ. ನೀವು ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಒನ್ ಅನ್ನ ಹಾಗೆ ಇಟ್ಕೋಬೇಕು, ಸೆಕೆಂಡ್ ಒನ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು. dv ಬೈ dx. ನೆಕ್ಸ್ಟ್ ಪ್ಲಸ್ ಸೆಕೆಂಡ್ ಒನ್ ಅನ್ನ ಹಾಗೆ ಇಟ್ಕೋಬೇಕು. ಇವಾಗ ಫಸ್ಟ್ ಒನ್ ಹಾಗೆ ಇಟ್ಕೊಂಡು ಸೆಕೆಂಡ್ ಒನ್ ಡೆರಿವೇಟಿವ್. ನೆಕ್ಸ್ಟ್ ಸೆಕೆಂಡ್ ಒನ್ ಅನ್ನ ಹಾಗೆ ಇಟ್ಕೊಂಡು ಫಸ್ಟ್ ಒನ್ಗೆ ಡೆರಿವೇಟಿವ್ ಬರೀತೀರಾ, du ಡಿವೈಡೆಡ್ ಬೈ dx. ಫಾರ್ ಎಕ್ಸಾಂಪಲ್ ನೋಡ್ಕೊಳ್ತೀರಾ, ಇಲ್ಲಿ ಯಾವುದನ್ನು ಬೇಕಾದ್ರೂ ನಾವು ಚೂಸ್ ಮಾಡಬಹುದು, ಫಸ್ಟ್ ಫಂಕ್ಷನ್ ಮತ್ತೆ ಸೆಕೆಂಡ್ ಫಂಕ್ಷನ್ ಅಂತ. ಸಪೋಸ್ ನಾನು ಇದನ್ನೇ ಫಸ್ಟ್ ಫಂಕ್ಷನ್ ಅಂತ ಚೂಸ್ ಮಾಡ್ತೀನಿ, ಇದನ್ನ ಸೆಕೆಂಡ್ ಫಂಕ್ಷನ್ ಅಂತ ಚೂಸ್ ಮಾಡ್ತೀನಿ. ಇವಾಗ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ, ಅದನ್ನ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ಯೂಸ್ ಮಾಡ್ತೀರಾ ಅಂತಂದ್ರೆ ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಂಡೆ, ಸೆಕೆಂಡ್ ಫಂಕ್ಷನ್ ಲಾಗ್ x ಗೆ ಡೆರಿವೇಟಿವ್ ಬರೀತೀರಾ 1 ಬೈ x. ಯಾವ ಸೈನ್ ಬರೀಬೇಕು, ಪ್ಲಸ್. ಸೆಕೆಂಡ್ ಫಂಕ್ಷನ್ ಹಾಗೆ ಇಟ್ಕೋಬೇಕು, ಸೆಕೆಂಡ್ ಫಂಕ್ಷನ್ ಅಂತಂದ್ರೆ ಲಾಗ್ x ಹಾಗೆ ಇಟ್ಕೊಂಡ್ರಿ. ಫಸ್ಟ್ ಫಂಕ್ಷನ್ ಗೆ ಡೆರಿವೇಟಿವ್, ಫಸ್ಟ್ ಫಂಕ್ಷನ್ ಅಂತಂದ್ರೆ e ಪವರ್ x ಗೆ ಡೆರಿವೇಟಿವ್ ಏನಾಗಿರುತ್ತೆ, e ಪವರ್ x ಆಗಿರುತ್ತೆ. ಇದು ಪ್ರಾಡಕ್ಟ್ ರೂಲ್ ಅಲ್ಲಿ ರೂಲ್ ನಂಬರ್ 1. ನೆಕ್ಸ್ಟ್ ಇದರಲ್ಲೇ ನಿಮಗೆ ಪ್ರಾಡಕ್ಟ್ ಅಲ್ಲಿ ಸೆಕೆಂಡ್ ಒನ್ ರೂಲ್ ಬರುತ್ತೆ. ಇದನ್ನ ಎಕ್ಸ್ಟೆನ್ಷನ್ ಆಫ್ ಪ್ರಾಡಕ್ಟ್ ರೂಲ್ ಅಂತ ಕರಿತೀವಿ. ಇಲ್ಲಿ 2 ಫಂಕ್ಷನ್ಸ್ ಕೊಟ್ಟಿರ್ತಾರೆ, ಅವಾಗ ಇದನ್ನ ಯೂಸ್ ಮಾಡ್ತಿರ್ತೀರಾ. ಸಪೋಸ್ ನಿಮಗೆ 3 ಫಂಕ್ಷನ್ಸ್ ಕೊಟ್ಟಿರ್ತಾರೆ, d ಡಿವೈಡ್ ಬೈ dx u v w ಅಂತ ಕೊಟ್ಟಿರ್ತಾರೆ. 3 ಫಂಕ್ಷನ್ಸ್ ಇಲ್ಲಿ 2 ಕೊಟ್ಟಿರ್ತಾರೆ, ಇಲ್ಲಿ 3 ಫಂಕ್ಷನ್ಸ್ ಕೊಟ್ಟಿರ್ತಾರೆ. ಈ ತರ ನಿಮಗೆ 3 ಫಂಕ್ಷನ್ಸ್ ಗಳನ್ನ ಕೊಟ್ಟಾಗ ಇಲ್ಲೂ ಅಷ್ಟೇ, ಫಸ್ಟ್ ಒನ್ ಇಟ್ಕೊಂಡು ಸೆಕೆಂಡ್ ಒನ್ ಡಿಫರೆನ್ಶಿಯೇಟ್ ಮಾಡಿದ್ರಿ, ಪ್ಲಸ್ ಸೆಕೆಂಡ್ ಒನ್ ಇಟ್ಕೊಂಡು ಫಸ್ಟ್ ಒನ್ ಡಿಫರೆನ್ಶಿಯೇಟ್ ಮಾಡಿದ್ರಿ. ಇಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ಇಟ್ಕೊಂಡು ಥರ್ಡ್ ಒನ್ ಡೆರಿವೇಟಿವ್ ಮಾಡ್ತೀರಾ. ಅಂದ್ರೆ ಯಾವ್ದಾದ್ರು ಒಂದನ್ನ ಡಿಫರೆನ್ಶಿಯೇಟ್ ಮಾಡಿ ಎರಡನ್ನ ಹಾಗೆ ಇಟ್ಕೋಬೇಕು. ಇವಾಗ ನಾವು ಫಸ್ಟ್ ಇಂದ ಯೂಸ್ ಮಾಡ್ತಾ ಹೋಗೋಣ ಅಂತಂದ್ರೆ ಫಸ್ಟ್ ಒನ್ ಡಿಫರೆನ್ಶಿಯೇಟ್ ಮಾಡೋಣ, du ಬೈ dx ಇವೆರಡನ್ನ ಹಾಗೆ ಇಟ್ಕೊಳ್ಳೋಣ, v w. ನೆಕ್ಸ್ಟ್ ಫಸ್ಟ್ ಒನ್ ಹಾಗೆ ಇಟ್ಕೊಂಡಿದ್ದೀನಿ, ಸೆಕೆಂಡ್ ಒನ್ ಡೆರಿವೇಟಿವ್ ಬರೀತಾ ಇದ್ದೀನಿ, dv ಬೈ dx. ನೆಕ್ಸ್ಟ್ ಲಾಸ್ಟ್ ಒನ್ ಅನ್ನ ಹಾಗೆ ಇಟ್ಕೊಂಡಿದ್ದೀನಿ, w. ಪ್ಲಸ್ ಫಸ್ಟ್ ಒನ್ ಹಾಗೆ ಇದೆ, ಸೆಕೆಂಡ್ ಒನ್ ಹಾಗೆ ಇದೆ, ಲಾಸ್ಟ್ ಒನ್ಗೆ ಡೆರಿವೇಟಿವ್ ಬರೀತೀರಾ, dw ಡಿವೈಡೆಡ್ ಬೈ dx. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ 2 ಕೊಟ್ಟಿರ್ತಾರೆ, ಇಲ್ಲಿ 3 ಕೊಟ್ಟಿರ್ತಾರೆ, ಇಷ್ಟೇ ಮಾಡಬೇಕಾಗಿರೋದು. ಫಸ್ಟ್ ಒನ್ ಡೆರಿವೇಟಿವ್ ಬರೀತೀರಾ, 2 ಹಾಗೆ ಇಟ್ಕೊಳ್ತೀರಾ. ಸೆಕೆಂಡ್ ಒನ್ ಡೆರಿವೇಟಿವ್ ಬರೀತೀರಾ, 2 ಹಾಗೆ ಇಟ್ಕೊಳ್ತೀರಾ. ಪ್ಲಸ್
ಥರ್ಡ್ ಒನ್ಗೆ ಡೆರಿವೇಟಿವ್ ಬರೀತೀರಾ, ಇದೆರಡನ್ನ ಹಾಗೆ ಇಟ್ಕೊಳ್ತೀರಾ. ಇದು ರೂಲ್ ನಂಬರ್ 3 ಪ್ರಾಡಕ್ಟ್ ರೂಲ್. ನೆಕ್ಸ್ಟ್ ಲಾಸ್ಟ್ ಒನ್ ರೂಲ್ ನಂಬರ್ 4. ಇದನ್ನ ನಾವು ಕೋಶೆಂಟ್ ರೂಲ್ ಅಂತ ಕರಿತೀವಿ. ಸಪೋಸ್ ಪ್ರಾಬ್ಲಮ್ ನಿಮಗೆ ಈ ತರ ಇದ್ರೆ u ಡಿವೈಡೆಡ್ ಬೈ v ಅಂದ್ರೆ ಎರಡು ಫಂಕ್ಷನ್ಸ್ ಗಳನ್ನ ಕೊಟ್ಟು ಅವೆರಡರ ಮಧ್ಯೆ ಡಿವಿಷನ್ ಇದ್ರೆ, ಇದು ಪ್ರಾಡಕ್ಟ್ ಇದ್ರೆ ಅಂತಂದ್ರೆ ಈ ತರ e⁻x × log x ಅಂತ ಇದ್ರೆ ಅವಾಗ ಇದನ್ನ ಯೂಸ್ ಮಾಡಬೇಕು. ಸಪೋಸ್ ಇದೇ ನಿಮ್ಗೆ ಏನಾದ್ರೂ e⁻x ಡಿವೈಡೆಡ್ ಬೈ log x ಅಂತ ಇದ್ರೆ, ಈ ತರ ಇದ್ರೆ e⁻x ಬೈ log x ಅಂತ ಇದ್ರೆ ಅವಾಗ ನೀವು ಕೋಶೆಂಟ್ ರೂಲ್ ಯೂಸ್ ಮಾಡಬೇಕು. ಕೋಶೆಂಟ್ ರೂಲ್ ಕೂಡ ನಿಮ್ಗೆ ಫಸ್ಟ್ PUC ಅಲ್ಲಿ ಇತ್ತು, ಆದ್ರೂ ಕೂಡ ಇನ್ನೊಂದ್ಸಲ ರೀಕಾಲ್ ಮಾಡೋಣ. ಈ ಕೋಶೆಂಟ್ ರೂಲ್ ನ ಬರೀಬೇಕಾದ್ರೆ ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡಬೇಕು. ಡಿನಾಮಿನೇಟರ್ ಅಂತಂದ್ರೆ v ನ ಸ್ಕ್ವೇರ್ ಮಾಡಿ ಇಲ್ಲಿ ಬರೀತೀರಾ, ಡಿನಾಮಿನೇಟರ್ ಸ್ಕ್ವೇರ್. ನೆಕ್ಸ್ಟ್ ನ್ಯೂಮರೇಟರ್ ಬನ್ನಿ. ಅಷ್ಟೇ, ಡಿನಾಮಿನೇಟರ್ ಏನೇ ಇರಲ್ಲ ಅಷ್ಟೇ, ಡಿನಾಮಿನೇಟರ್ ಏನ್ ಬಂದಿರುತ್ತೋ ಅದನ್ನ ಸ್ಕ್ವೇರ್ ಮಾಡ್ತೀರಾ, ಅದಷ್ಟೇ. ನೆಕ್ಸ್ಟ್ ಈ ಡಿನಾಮಿನೇಟರ್ ನ ಹಾಗೆ ಇಟ್ಕೋಬೇಕು. ನ್ಯೂಮರೇಟರ್ಗೆ ಡೆರಿವೇಟಿವ್ ಬರೀಬೇಕು, du/dx. ಪ್ರಾಡಕ್ಟ್ ರೂಲ್ ಅಲ್ಲಿ ಪ್ಲಸ್ ಬರೀತೀರಾ, ಕೋಶಿಯಂಟ್ ರೂಲ್ ಅಲ್ಲಿ ಮೈನಸ್ ಬರುತ್ತೆ, ಮೈನಸ್. ನೆಕ್ಸ್ಟ್ ನ್ಯೂಮರೇಟರ್ ನ ಹಾಗೆ ಇಟ್ಕೊಳ್ತೀರಾ, ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡ್ತೀರಾ, ಅಂದ್ರೆ dv/dx. ಸಪೋಸ್ ನೋಡಿ, ಇದೇ ಪ್ರಾಬ್ಲಮ್ಗೆ ಅಪ್ಲೈ ಮಾಡ್ತಾನೆ. ಇಸ್ ಈಕ್ವಲ್ ಟು ಫಸ್ಟ್ ಏನ್ ಮಾಡಬೇಕು, ಡಿನಾಮಿನೇಟರ್ ನ ಸ್ಕ್ವೇರ್ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ log x ಇದೆ, ಅದನ್ನ ಸ್ಕ್ವೇರ್ ಮಾಡಿದಾಗ log x ಹೋಲ್ ಸ್ಕ್ವೇರ್ ಆಯ್ತು, log x ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಈ ಡಿನಾಮಿನೇಟರ್ ನ ಹಾಗೆ ಇಟ್ಕೊಳ್ತೀರಾ, ನ್ಯೂಮರೇಟರ್ಗೆ ಡೆರಿವೇಟಿವ್ e⁻x ಗೆ ಡೆರಿವೇಟಿವ್ e⁻x ಇದೆ. ನೆಕ್ಸ್ಟ್ ಇಲ್ಲಿ ಮೈನಸ್ ಬರೀಬೇಕು, ಪ್ರಾಡಕ್ಟ್ ರೂಲ್ ಅಲ್ಲಿ ಪ್ಲಸ್ ಬರೀತೀರಾ. ನೆಕ್ಸ್ಟ್ ಇವಾಗ ನ್ಯೂಮರೇಟರ್ ಹಾಗೆ ಇಟ್ಕೋಬೇಕು, ಡಿನಾಮಿನೇಟರ್ ನ ಡಿಫರೆನ್ಸಿಯೇಷನ್ ಬರೀಬೇಕು. log x ಗೆ ಡೆರಿವೇಟಿವ್ ಏನಾಗಿರುತ್ತೆ, 1/x ಆಗಿರುತ್ತೆ. ಈ ತರ ಬರೀತೀರಾ. ಇಲ್ಲಿ ನಿಮ್ಗೆ ಟೋಟಲ್ ಆಗಿ 4 ರೂಲ್ಸ್ ಬರುತ್ತೆ. ಫಸ್ಟ್ ಒನ್ ನಿಮ್ಗೆ ಏನಾದ್ರೂ ಡಿಫರೆನ್ಸಿಯೇಷನ್ ಎರಡಕ್ಕಿಂತ ಹೆಚ್ಚು ಫಂಕ್ಷನ್ಸ್ ಗಳನ್ನ ಕೊಟ್ಟರೆ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು. ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಕಾನ್ಸ್ಟೆಂಟ್ ಇದ್ರೆ ಅದನ್ನ ಹೊರಗಡೆ ತೆಗೆದು ಫಂಕ್ಷನ್ ಡಿಫರೆನ್ಶಿಯೇಟ್ ಮಾಡಬೇಕು. ಪ್ರಾಡಕ್ಟ್ ರೂಲ್ ಅಲ್ಲಿ 2 ಇರುತ್ತೆ, ಒಂದು 2 ಫಂಕ್ಷನ್ಸ್ ಕೊಟ್ಟಾಗ ಮತ್ತೊಂದು 3 ಫಂಕ್ಷನ್ ಕೊಟ್ಟಾಗ. ನೆಕ್ಸ್ಟ್ ಲಾಸ್ಟ್ ಒನ್ ಕೋಶೆಂಟ್ ರೂಲ್. ಟೋಟಲ್ ಆಗಿ 4, ಅಲ್ಲಿ 21 ಪ್ಲಸ್ 4 ಅಂತಂದ್ರೆ 25. ಈ 25 ಫಾರ್ಮುಲಾಸ್ ನ ನೀವೇನ್ ಮಾಡಬೇಕು ಅಂತಂದ್ರೆ ಒಂದು ವೀಕ್ ಎವ್ರಿ ಡೇ 1 ಟೈಮ್ 25 ಫಾರ್ಮುಲಾಸ್ ನ ಮಾರ್ನಿಂಗ್ ಎದ್ದ ತಕ್ಷಣ ಬರೆದು ಒಂದು ವೀಕ್ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ನಿಮ್ಗೆ ಹೇಳೋದಕ್ಕೆ ಬರಬೇಕು. ಅದನ್ನ ಯಾವುದೇ ಒಂದು ಡೆರಿವೇಟಿವ್ ಕೇಳಿದಾಗ್ಲೂ ಕೂಡ ಹೇಳೋದಕ್ಕೆ ಬರಬೇಕು. ಆ ಥರ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಈ ಚಾಪ್ಟರ್ ಏನು ಇರಲ್ಲ, ತುಂಬ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಈ 25 ಫಾರ್ಮುಲಾಸು ಕೂಡ ನಿಮಗೆ ನೀಟಾಗಿ ಗೊತ್ತಿರಬೇಕು. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಏನು ಮಾಡೋಣ ಅಂತಂದ್ರೆ ಪ್ರಾಬ್ಲಮ್ಸ್ಗಳನ್ನ ಯಾವ ಥರ ಸಾಲ್ವ್ ಮಾಡ್ತಕ್ಕಂಥದ್ದು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.